ಆರಾಮ್ ಆರಾಮ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದೇಸಾಯಿ ದೇಸಾಯಿ ಶಿಲ್ಪ ಅರುಣ ಸಾಯ್ತು ಕರ್ಕೊಂಡ್ಬಿಟ್ಟಿಲ್ಲ ಬಾಬಾ ಎಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈಗ ನಾವೆಲ್ಲೂ ಮಾಡಕ್ಕೆ ಬರೋಂಗಿಲ್ಲ, ಕೈ ಕೊಟ್ಟಿವಿ ಕೈ ಕಟ್ಕೊಂಡ್ಬಿಟ್ಟಿವಿ. ಹೀಗಾಗಿ ಕಾರ್ಯಕ್ರಮ ಮಾಡಲೇಬೇಕು ಅನ್ನುವಂಥ ಒಂದು ಹೊಸ ಬಂದ್ಬಿಡ್ತೀವಿ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಕಲೆ ಬರಬೇಕು ಅಂತಂದ್ರೆ ಮೊದಲು ವಿದ್ಯಾರ್ಥಿಗಳಾಗಿರಬೇಕು. ನಾವು ಯಾಕೆ ಇಷ್ಟ ಕಲಿತಿದ್ದೀವಿ ಅಂತಂದ್ರೆ ಅದನ್ನು ಹೇಳಕ್ಕೆ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ 2005 ಮತ್ತು 6ನೇ ಸಾಲಿನ ಬ್ಯಾಚ್ ಒಳಗೆ ಅತ್ಯಂತ ಕಡಿಮೆ ಸಂಖ್ಯೆ ಇರೋದಂದ್ರೆ ಕನ್ನಡ ಮೀಡಿಯಂ 10ನೇ ತರಗತಿ. ಮರಾಠಿಗಳಲ್ಲೇ 101 ಸಂಖ್ಯೆ ಇದ್ರು. ನಮಗೆ ಸುಖದೇವ್ ಸರ್ ಅಂತಿದ್ರು ಅದು 101 ಕೌರವರ ಸೈನ್ಯ ಆಗ್ಬೋದಾಯ್ತು. ಕೌರವರ ಸೈನ್ಯಗಳು 101 ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಮಾಮ ಇವತ್ತಿಗೆ ಇರಲಿಲ್ಲ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅವ್ರಿಗೆ ಕೈಲಾಸ ಭಾಷೆ ಇರ್ತಾರೆ, ಆದರೆ ಅವ್ರ ಪಾತ್ರ ಬಹಳಷ್ಟಿದೆ. ಅವನನ್ನು ತಂದು ಮನ್ಸೂರಲ್ಲಿ ತಂದು ಇಲ್ಲಿ ಶಾಲೆಗೆ ಹಚ್ಚಿ ಅವನನ್ನು ಸುಧಾರಣೆ ಮಾಡಿ ಇವತ್ತಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಅದು ನಮ್ಮದೊಂದು ಹೆಮ್ಮೆಯ ವಿಷಯ. ಸಮಾಜಿಗೆ ಅಂತೇಳಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವನು ಸಹಿತ ನಮ್ಮ ಸಹಪಾಠಿ ಕೊಡ್ತಾರೆ. ಅದ್ರ ಜೊತೆಗೆ ಪ್ರದೀಪ್ ಪೂಜಾರಿ, ನಮ್ಮ ಮಂಸೂರಿ ಪೂಜಾರಿ ಅಂತ ಹೇಳ್ಬೋದು. ಅವ್ರ ಆಶೀರ್ವಾದದಿಂದ ಏನು ಮಾಡೋಕ್ಕಾಗೋಲ್ಲ. ಅವ್ರ ಆಶೀರ್ವಾದ ಯಾವತ್ತೂ ಮತ್ತೆ ಬೇಕೇ ಬೇಕು. ಹಾಗಾಗಿ ಇವರು ಸಹಿತ ಒಂದು ರೈತ ಒಂದು ಸಮುದಾಯದಲ್ಲಿ ಒಬ್ಬ ಒಳ್ಳೆ ಪ್ರಶ್ನೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಅವನು ಸಹಿತ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಳ್ಳೆ ರೈತಕಿಯನ್ನು ಮಾಡ್ತಾ ಇದ್ದಾನೆ. ನೋಡಿದ್ರೆ ನನಗೆ ಗೊತ್ತಿಲ್ಲ ಮೇಡಮ್, ಲೋಡೆ ಸರ್ ಅವರನ್ನ ನೀವೆಲ್ಲರೂ ನೋಡಿರ್ಬೋದು. ಲೋಡೆ ಸರ್ ಅವ್ರನ್ನ ಅವರು ಮಗ. ಹಾಗಾಗಿ ಆ ಫೋಟೋ ನೋಡ್ಕೊಂಡು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ದೀಪಕ್ ಸರ್ ಮತ್ತು ಇವ್ರು ಲೋಡೆ ಸರ್ ನನಗೆ ಹೆಂಗೆ ಪರಿಚಯ ಇಲ್ಲ, ನಮ್ಮ ಜೊತೆ ಅವ್ರು ಇರ್ತಾರೆ, ಯಾವತ್ತೂ ನಾವು ಭೇಟಿ ಆಗ್ತೀವಿ. ಹಾಗಾಗಿ ಇವ್ರನ್ನ ಗೌಡ್ ಅಂತ ಕರಿತೀವಿ. ಗೌಡ ನಾವು ಗೌಡ್ ಅಂತೀವಿ, ಗಜೇಂದ್ರ ಗೌಡ್ ಅಂತ ನಾವು ಗೌಡ್. ಒಂದು ರೀತಿ ಕಾಮಿಡಿ. ಮತ್ತೆ ಹೇಳಿ ನನ್ನ ಪೂಜಾರಿ ಇರಲಾರ್ದ ಏನು ಮಾಡೋಕ್ಕಾಗೋದಿಲ್ಲ. ದೇವರು ಮಾಡಕ್ಕೆ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ನಾಗೈತಿ. ಅದಕ್ಕೆ ಅವ್ನು ಮೊದಲು ನಾವು ಕಳಿಸಿದ್ದೀವಿ ಪೂಜಾರಿ ಒಳಗೆ ಬೇಕೈತೆ. ಇವರು ಸಹಿತ ಇವತ್ತು ಒಂದು ಟ್ರಕ್ ತಗೊಂಡು ಆ ಟ್ರಕ್ ಚಾಲನೆ ಮಾಡ್ತಾ ಒಂದೊಳ್ಳೆ ಪೊಸಿಷನ್ನಲ್ಲಿ ಇವರು ಇದ್ದಾರೆ. ಏನೂ ಇಲ್ಲದ ಒಬ್ಬ ವ್ಯಕ್ತಿ ಇಷ್ಟೊಂದು ಸಾಧನೆ ಮಾಡಿದಾರೆ ಅಂದರೆ ಅದು ಬಹಳ ದೊಡ್ಡ ವಿಷಯ ಅವನಿಗೆ. ನಾನು ಸ್ವಾಗತ ಮಾಡ್ತೀನಿ. ಸ್ವಾಗತ ಸರ್. ಮುಖ್ಯ ರೂವಾರಿ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇಬ್ಬರು ರೂವಾರಿಗಳು ಕೊಟ್ಟು ಗಣೇಶ. ಆಗ ನಾವು ಬಂದ್ಬಿಟ್ವಿ, ಯಾಕಂದ್ರೆ ಕೈ ಕಟ್ಕೊಂಡ್ಬಿಟ್ಟಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಗಜಾನನ ಇವತ್ತು ಬಹಳಷ್ಟು ನಾನು ಇವ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ಆರ್ಟಿಕಲ್ ಬರೆಸಿದ್ದ ಹಾಕಿದ್ದೆ. ಅದಕ್ಕೆ ಸುಖದೇವ್ ಸರ್ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಬಹಳಷ್ಟು ನಮಗೆ ಹೆಮ್ಮೆ ಅನ್ನಿಸ್ತದೆ.
ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ, ಈ ಕಾರ್ಯಕ್ರಮದ A to Z ಎಲ್ಲವನ್ನ ವಹಿಸಿಕೊಂಡಿರ್ತಕ್ಕಂಥ ಗಜಾನನ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ಅರುಮಾ ಹುಡುಗ, ಇವರು ಪ್ರಾಥಮಿಕ ಹಂತದಲ್ಲಿ ಇರಲಿಲ್ಲ ಮೇಡಮ್. ಹೈಸ್ಕೂಲ್ನಲ್ಲಿ 8ನೇ ತರಗತಿಗೆ, ಇವರು 9ನೇ ತರಗತಿಗೆ 8ನೇ ತರಗತಿ 10th ಬಂದ್ರೆ 10ನೇ ತರಗತಿಗೆ ಸಂಗಮ್ ಸರ್ ಅವರಿಗಂತೂ ಇಡೀ ಮಂಗಳೂರಿಗೆ ಸಾಕಿಸ್ಬಿಟ್ಟಿದ್ದಾರೆ ಸಂಗಮ್ ಸರ್ ಅವರು. ಹಾಗಾಗಿ ಇವರು ಸಹಿತ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಲಾತ್ ಸೆಂಟರ್ ತೆಗೆದು ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ದೇಸಾಯಿ, ಇವರು ಇಲ್ಲೇ ಸಮೀಪದ ಹಾವೇರಿಯಲ್ಲಿ ಇವರನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವರು ಸಹಿತ ಇವರು ಮಿಸ್ಟರ್ ಸಹಿತ CA ಮುಗಿಸಿದ್ದಾರೆ, ಚಾರ್ಟ್ ಅಕೌಂಟ್ ಮುಗಿಸಿದ್ದಾರೆ, ಒಳ್ಳೆ ಪೊಸಿಷನ್ ಇದ್ದಾರೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ಅಶ್ವಿನಿ ಚೀಲ್ ಸರ್, ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ. ಜೊತೆಗೆ ಪೂಜಾ ನಡಿವಿಕೆರಿ, ನೆನಪೇಳ್ಕೊಂಡ್ರ ನಡಿವಿಕೆರಿ ಹೀಗಾಗಿ ಪೂಜಾ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಮುಂದುವರಿತಾ ಇದ್ದಾರೆ. ಕಾರ್ಯಕ್ರಮ ಅವರು ಸಹಿತ ಸ್ವಾಗತ. ಮಹಾನಂದ ಇವರು ನಮ್ಮ ಸಹೋದರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಈಗ ಪ್ರಭಾವತಿ ಬಿರಾದರ್ ಅಂತೇಳಿ ಅವರು ಸಹಿತ ಇತ್ತೀಚೆಗೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದು ನಾವು ಹುಡುಕಿ ಆಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ, ಗ್ರೂಪ್ ಅಲ್ಲಿ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮಗೂ ಕೂಡ ಸ್ವಾಗತ ಪ್ರಭಾವತಿ. ಈಗ ಇವ್ರ ಪರಿಚಯ ಯಾರು ಮಾಡ್ಕೊಡೋದು ಅನ್ನೋದು ಪ್ರಶ್ನೆ ಆಗಿತ್ತು. ನಮ್ಗೇನು ಮಾತಾಡಕ್ ಬರಲ್ಲ, ಆದ್ರೆ ಏನೋ ಧೈರ್ಯ ಮಾಡಿ ಬಂದಿರಿ, ಹೇಳ್ತೀನಿ. ಇವರು ನಮ್ಮ ಗೆಳೆಯರು ಸೂರ್ಯಕಾಂತ್ ಮಕ್ಕಮ್ ಅಂತ, ಈಗ 10ನೇ KLE ಶಾಲೆ ಶಿಕ್ಷಕರು ಹಾಗೂ ಈ ಕೇಂದ್ರ ಕೇಂದ್ರದ ರೂವಾರಿಗಳು. ಇವರು ನಡೆಸ್ಕೊಡ್ತೀನಿ ಅಂತ ಜವಾಬ್ದಾರಿಯಿಂದ ಇವ್ರ ಮೇಲೆ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಸ್ವಲ್ಪ ಪರಿಚಯ ಮಾಡಿಕೊಟ್ಟಿದ್ದೀನಿ. ಧನ್ಯವಾದಗಳು. ಹಿಂದಿ ಭಾಷೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕಿಯರು ಇವತ್ತಿಗೂ ಸಹಿತ ನಮ್ದು ಎಜುಕೇಶನ್ ಮುಗಿದ ಮೇಲೆ ನಾವು HBCಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆ ಸಮಯದಲ್ಲಿ ಇವರು BSc ಆಗಿದ್ದು ಇರ್ತಕ್ಕಂಥವ್ರು ನಮಗೆ ಗಣಿತ ವಿಷಯ, ವಿಜ್ಞಾನ ವಿಷಯವನ್ನು ಹೇಳ್ತಾ ಇದ್ರು. ಕನ್ನಡ ವಿಷಯ, ಪ್ರಾಥಮಿಕ ಶಿಕ್ಷಣ ಅಂದರೆ ಸರ್ವ ವಿದ್ಯಾಪಾರಂಗತ ಅಂತ ಹೇಳ್ಬೋದು. ಎಲ್ಲ ವಿಷಯವನ್ನು ಹೇಳ್ತಾ ಇದ್ರು. ಹೈಸ್ಕೂಲ್ನಲ್ಲಿ ಕುಲಕರ್ಣಿ ಮೇಡಮ್ ಅವರು ನಮಗೆ ಮ್ಯಾಥ್ಸ್ ಅನ್ನು ಹೇಳ್ತಾ ಇದ್ರು, ಸೈನ್ಸ್ ಅನ್ನು ಹೇಳ್ತಾ ಇದ್ರು. ಹಾಗಾಗಿ ಅವರು ಶಾಲೆ ಕಾರ್ಯಕ್ರಮ ಬಂದಿದ್ದಾರೆ ಸ್ವಾಗತ. ಇನ್ನು ಸುಖದೇವ್ ಸರ್ ಅವರು, ಯಾರಿಗೆ ಗೊತ್ತಿಲ್ಲ ಹೇಳಿ ಸುಖದೇವ್ ಸರ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಸಪ್ರೇಟ್ ಒಬ್ಬರು ಬಿಟ್ಟು. ಹಾಗಾಗಿ ನಮ್ಮ PE ಶಿಕ್ಷಕರು, ದೈಹಿಕ ಶಿಕ್ಷಕರು, ಅವ್ರ ಕೈಯೊಳಗೆ ಸೀಟಿ ನೋಡಿದೆವು ಅಂದ್ರೆ ಹೆದರ್ತಾ ಇದ್ದೀವಿ. ಸೀಟಿ ಇಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲೇ ಬಿಟ್ಟು ಹೋಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್, ಕೆಲವರು ಪ್ರಾಥಮಿಕ ಶಿಕ್ಷಣ ಬಿಟ್ಟು ಹೋಗಿದ್ದಾರೆ. ನಮ್ಮ PE ಸರ್ ಅವರು ದೈಹಿಕ ಶಿಕ್ಷಕರು. ದೈಹಿಕ ಶಿಕ್ಷಕ ಇರಲಿಲ್ಲ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿ ಒಳಗೆ ಶಿಸ್ತಾಗೋದಿಲ್ಲ. ಸರ್ ಅವರು ನನ್ನ ಸಹೋದರ ಇಲ್ಲಿಗೆ ಬಂದಿದ್ದಾರೆ. ನನಗೆ ಬಹಳಷ್ಟು ಹೆಮ್ಮೆ ಆಗಿತ್ತು. ಎಲ್ಲರೂ ಹೆಮ್ಮೆ ಆಗ್ತದೆ. ನಮ್ಮ ಮನ್ಯಾಗ ನಾವು ಯಾರಾದ್ರೂ ಒಬ್ಬರು ಬಂದರೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಆ ಸಮಯದಲ್ಲಿ ಬಹಳಷ್ಟು ಹೆಮ್ಮೆ ಆಗಿತ್ತು. ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಾಗ ಇನ್ನಷ್ಟು ಭಾಳ ಹೇಳೋದಿದೆ. ಇನ್ನು ಸಿರುಗಪ್ಪಿ ಸರ್ ಅವರು ಕಂಪ್ಯೂಟರ್ ಗಣಕ ಯಂತ್ರ ಶಿಕ್ಷಕರು, ಅದರ ಜೊತೆಗೆ ಗಣಿತದಲ್ಲಿ ಪಾರಂಗತ ಹೊಂದಿದವರು. ಅದನ್ನು ನಮಗೆ ಕಲಿಸ್ಕೊಡ್ತಕ್ಕ ಬಹಳಷ್ಟು ಖುಷಿ ಇದೆ ಸರ್. ಇನ್ನು ಅವರು ಮುರುಗೋಡು ಸರ್ ಅಂತೇಳಿ ನಮ್ಮ ಮುರುಗೋಡು ಮೇಡಮ್ ಅವರ ಮಿಸ್ಟರ್ ಅವರು ಜೊತೆಗೆ ಬಂದಿದ್ದಾರೆ. ಅವರು ಸಹಿತ ನಮಗೆ ಟ್ಯೂಷನನ್ನು ಹೇಳಿಕೊಡ್ತಾ ಇದ್ರು. ಗುರು ಏನಪ್ಪ ಅಂತಂದ್ರೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತ. ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆಯನ್ನ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಗುರುಗಳು ಮಾಡ್ತಾರೆ. ಹಾಗಾಗಿ ಗುರುಗಳನ್ನ ಬ್ರಹ್ಮ ಅಂತ ಕರಿತೀವಿ, ಪರಬ್ರಹ್ಮ ಅಂತ ಕರಿತೀವಿ. ಪರಬ್ರಹ್ಮ ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು, ಸೃಜನಾತ್ಮಕತೆಯನ್ನು ಬೆಳೆಸ್ತಕ್ಕಂಥವ್ರು. ಈ ರೀತಿಯಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳಿಗಂತೂ ಅಧಿಕನಾದವನೇ ಪರಬ್ರಹ್ಮ ಅಂತ ಕರಿತೀವಿ ನಾವು. ಎಲ್ಲ ಗುಣಗಳನ್ನ ಪ್ರತಿಯೊಬ್ಬ ಶಿಕ್ಷಕರು ಹೊಂದಿರ್ತಾರೆ. ಅದರಲ್ಲೇ ನಮಗೆ ಕಲಿಸಿರುವಂಥ ಶಿಕ್ಷಕರು ಸ್ವಲ್ಪ ಜಾಸ್ತಿನೇ ಹೊಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶಿಕ್ಷಕ ಬಂದ್ಬಿಟ್ಟು ಗುರುವೇ ನಮಃ. ದೇವಲೋಕದಲ್ಲಿ ದೇವರಿದ್ದಾನೋ ನಾ ಕಾಣೆನು, ದೇವಲೋಕದಲ್ಲಿ ದೇವರಿದ್ದಾನೋ ನಾ ಕಾಣೆನು, ಇಹಲೋಕದಲ್ಲಿ ದೈವ ಸ್ವರೂಪಿ ಗುರುವಿದ್ದಾನೋ ನಾ ಬಲ್ಲೆನು, ಗುರುವಿದ್ದಾನೋ ನಾ ಬಲ್ಲೆನು. ಜನನ ಮರಣವು ದೇವನಿಂದ, ಆಗು ಹೋಗು ದೇವನಿಂದ, ಸಕಲವು ಅದೇ ದೇವನಿಂದಾದರೂ ದೇವನಿರುವಿಕೆ ತಿಳಿದದ್ದು ಗುರುವಿನಿಂದ, ದೇವನಿರುವಿಕೆ ತಿಳಿದದ್ದು ಗುರುವಿನಿಂದ. ಬಿಸಿಲು ಮಳೆಯು ದೇವನಿಂದ, ಬಟ್ಟ ಬರಗಾಲವು ದೇವನಿಂದ, ಹಚ್ಚ ಹಸಿರವು ಅದೇ ದೇವನಿಂದಾದರೂ ಇದೆಲ್ಲದರ ಅರಿವು ಬಂದದ್ದು ಗುರುವಿನಿಂದ, ಇದೆಲ್ಲದರ ಅರಿವು ಬಂದದ್ದು ಗುರುವಿನಿಂದ. ಕೆರೆಕಟ್ಟೆ ಬಾವಿಗಳು ದೇವನಿಂದ, ಹೂಗಿಡ ಬಳ್ಳಿಗಳು ದೇವನಿಂದ, ಸರಸ ವಿರಸ ಸಮರಸವು ಅದೇ ದೇವನಿಂದಾದರೂ ಇವೆಲ್ಲದರ ಭಾವ ಸ್ವರೂಪ ಗುರುವಿನಿಂದ, ಇದೆಲ್ಲದರ ಭಾವ ಸ್ವರೂಪ ಗುರುವಿನಿಂದ. PUC ಹೋಗಿದೆ. PUC ಆದ್ಮೇಲೆ ಏನ್ ಮಾಡ್ಬೇಕು? ಅವಾಗ ಕುಲಕರ್ಣಿ ಮೇಡಮ್ ಇಲ್ಲ, ನೀವು ಗಣಿತ ಭಾಷೆ
ಅತ್ತ ಇದು ಮಾಡಕ್ ಬರಲ್ಲ ನಾನು ಬರ್ರಿ ಇಲ್ಲ ನೀವು ಹೋಗಬೇಕಂತಂದು ಒತ್ತಾಯ ಮಾಡಿ ಲಾಸ್ಟ್ ಡೇಟ್ ಇರ್ತಾವ ಬೆಳಗಾವ್ ಮಟ್ಟ ಹೋಗಿ ಇಲ್ಲ ನಿನ್ನೆ ಕೊನೆ ಐತಿ ಅದು ಮುಗಿದ್ಬಿಟ್ಟು ಡೇಟ್ ಅಂತ ಮತ್ತೆ ರಿಟರ್ನ್ ಬಂದ್ವಿ ಮತ್ತೆ ಮೇಡಮ್ ಹಿಂಗೆ ಆಗೈತೆ ಅವಾಗ ನಾನು ಸೂರ್ಯಕಾಂತ ಯಾವತ್ತು ನಾನು ಸೂರ್ಯಕಾಂತ್ ಬಿಟ್ಟು ಇರ್ತಾನೆ ಇರ್ತಿಲ್ಲ ಆಗಿದೆ ಅವತ್ತು ಸೂರ್ಯಕಾಂತ್ PUC ಮುಗಿಸಿ ನೀವೇನಿಲ್ಲ ಡಿಗ್ರಿ ಮಾಡೋಣ ಇಲ್ಲ D.Ed ಮಾಡೋಣ ನಮ್ದು ಗುರುಗಳಾದ್ರೆ ನಾವು ಒಬ್ಬ ಶಿಕ್ಷಕರಾಗಿ ಇದನ್ನ ಮಾಡೋಣ ಅಂತ ನಾ ಆಸೆ ಪಟ್ಟಿದ್ದೆ ಇಲ್ಲ D.Ed ಡಿಗ್ರಿ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ವಂದಿಸುತ್ತಾ ನಮ್ಮ ಗೆಳೆಯರಿಗೂ ವಂದಿಸುತ್ತಾ ನಮ್ಮ ಅಕ್ಕನ ಬಳಗದವರಿಗೂ ಇವತ್ತೊಂದು ದಿವಸ ಈ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಮಾಡೋದು ನಮ್ಮ ಭಾಳ ದಿವಸ ಒಂದು ಕನಸಿತ್ತು. ಅದಕ್ಕೆ ನಮ್ಮ ಅಕ್ಕನ ಬಳಗದವ್ರದ್ದು ಹೆಚ್ಚು ಸಪೋರ್ಟ್ ನಮಗೆ. ಅವ್ರು ಯಾವಾಗ ಮಾಡೋಣ ಅಂತ ಫೋರ್ಸ್ ಮಾಡ್ತಿದ್ರು ನಾವು ಮುಂದೆ ಹೋಗ್ತಿದ್ವಿ, ಅವ್ರು ಫೋರ್ಸ್ ಮಾಡ್ತಿದ್ರು ನಾವು ಮುಂದೆ ಆಗ್ತಿದ್ವಿ. ಹಾಗೆ ಒಂದಿನ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಕ್ಕೋಸ್ಕರ ಸಡನ್ಲಿ ಮಾಡಿ ಇದೊಂದು ಕಾರ್ಯಕ್ರಮ ಮಾಡೀವಿ. ಇಷ್ಟಕ್ಕೆ ಹೇಳಿ ಧನ್ಯವಾದ. ಟೀಚರ್ ಭೇಟಿ ಆಗ್ತಾರಂತೆ. ಯಾಕಂದ್ರೆ ನಾವೆಲ್ಲರೂ ಕುಲಕರ್ಣಿ ಮೇಡಮ್, ಕಮಲೇ ಸರ, ಶಿವಗುಪ್ತಿ ಸರ ಇವರಷ್ಟು ನಾವು ಇದನ್ನ ಮಾಡಿದ್ದು. ಬಟ್ ಇವರೆಲ್ಲರೂ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಭೇಟಿ ಆಗಿತ್ತು. ನಾವು ಯಾವಾಗ ಮಾಡ್ಕೊಂಡಿದ್ದಾಗಿತ್ತು ನಾವು ಇಷ್ಟೆಲ್ಲ ಜನ ಕೂಡ್ತೇವೆ ಅಂತ ಹೇಳಿ. ಆದ್ರೆ ನಮ್ಮ ಸಂಖ್ಯೆ ಲೇಡೀಸ್ ಸ್ವಲ್ಪ ಕಮ್ಮಿ ಐತಿ. ಯಾರು ಒಬ್ಬರಂದ್ರು ನಾವು ಈಗ ಆಗಂಗಿಲ್ಲ, ಈಗ ಬೇಡ ಮತ್ತೊಂದು ಮಾಡಿ ಅಂತ ಹೇಳಿ. ಬಟ್ ನಾವು ಇಷ್ಟೆಲ್ಲರೂ ಜನ ತಯಾರಾಗಿ ಬಂದು ಇಲ್ಲಿ ಇದನ್ನ ಮಾಡಿದೆವು. ಸ್ನೇಹ ಸಮ್ಮೇಳನ ಅಂದ್ರೆ ಹೆಂಗ ಎಲ್ಲರೂ ಮತ್ತೊಂದು ಭೇಟಿ ಆಗೋದಂದ್ರೆ ಈಗ ಕಮ್ಮಿ ಸಿಗ್ತೈತಿಲ್ಲ ಎಲ್ಲರಿಗೆ. ಈಗ ಭೇಟಿ ಆಗೋದು ಇಷ್ಟು ಖುಷಿ ಆಗತ್ತೈತಿ. ಖುಷಿಲೇ ಮಾತಾಡಕ್ಕೆ ಬರೋದು. ಸೆಕೆಂಡ್ ಇಯರ್ ಪಾಸಾಗಿ ನಂತರ 2019 ನನ್ನ ಮ್ಯಾರೇಜ್ ಆಯಿತು. ಈಗ ನನಗೆ ಗೌರ್ಮೆಂಟ್ ಮಗಳು ಅದಾರಿ. ಒಬ್ಬ ಮಗಳಿಗೆ 4 ಸಾಲಿನ 8 ಸ್ಟ್ಯಾಂಡರ್ಡ್ ಓದಾತಾರಿ. ಮಗಳಿಗೆ ನಾನು 4th ಸ್ಟ್ಯಾಂಡರ್ಡ್. ಹಾಗಾಗಿ ನೀವು ಕೇಳ್ಪಟ್ಟ ಮಾರ್ಗದರ್ಶನದಲ್ಲಿ ನಾವು ಇವತ್ತುವರೆಗೂ ಯಾವುದೇ ತಪ್ಪುಗಳಿಲ್ಲದೆ ಒಂದು ಸತ್ಯ ದಾರಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಮತ್ತೆ ನನ್ನ ಸರ್ ಸುಮ್ಮನೆ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಡೈಲಿನೂ ನಮ್ಮ ಮನ್ಯಾಗ ಸರ್ ಕಲಿಸ್ತಕ್ಕಂಥ ಪಾಠಗಳಾಗಲಿ, ಆಮೇಲೆ ಹೇಗೆ ಇತಿಹಾಸ ಪಾಠಾಂತರ ಮಾಡೋದು ಹೇಗೆ ಮಾಡಬೇಕು, ಕನ್ನಡ ಕಲಿಸ್ಬೇಕು ಸುಮ್ಮನೆ ಸರ್ ಒಳಗೆ ಕಲಿಸ್ಬೇಕು. ಮತ್ತೆ ಅದು ಕಲಿಸ್ಬೇಕಾದ್ರೆ ಅಷ್ಟು ಚಂದ ಕನ್ನಡ ಕಲಿಸ್ತಾರೆ. ಆಮೇಲೆ ನಾವು 5th ಕ್ಲಾಸ್ ಬಂದಂಥ ಮುಗಳು ಅವ್ರು ಇಂಗ್ಲೀಷ್ ಇಷ್ಟು ಚೆಂದಾಗಿ ಕಲಿಸ್ತಾರೆ. ನಾವು ಇಂಗ್ಲೀಷ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ನಾನು ನನ್ನ ಮಕ್ಕಳಿಗೂ ಕೂಡ ಈಗ ಇಂಗ್ಲೀಷ್ ಕಲಿಸ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ನಾವು ಇಂಗ್ಲೀಷ್ ಡೆವಲಪ್ ಆಗಿದೆ. ಯಾವಾಗಲೂ ಒಬ್ಬರು ಸರ್ ಇಂಗ್ಲೀಷ್ ಕಲಿಸ್ತೀರಿ ಚಲೋ. ಪಿ ಸರ್ ಅಂತೂ ಎಲ್ಲಾನು ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಒಂದೂ ಬಂದಿರ್ಕಿಲ್ಲ. ಸರ್ ನೀ ಹೇಳ್ತೀರಿ ಎಲ್ಲಾರು ಮಾಡು ಬರ್ಲಿಕ್ಕೆ ನಾನು ಪಾರ್ಟಿಸಿಪೇಟ್ ಎಲ್ಲ ಮಾಡಿದಿಲ್ಲ, ಭಾಳ ಖುಷಿ ಆಗತ್ತೆ ಅಂತೀರಿ ಪಿ ಸರ. ಮತ್ತೆಲ್ಲ ಸರ್ ಅದು ಭಾಳ ಚಲೋ ಕಲಿಸ್ತಿರು, ನಮಗೆ ಭಾಳ ಖುಷಿ ಆಯ್ತು ಎಲ್ಲರೂ ಇಲ್ಲಿ ಕುಡಿದಾಗ. ಸರ್ ಎಲ್ಲರಿಗೂ ತುಂಬ ಧನ್ಯವಾದ. ಹಿಂದಿ ಹೇಳ್ತಿದ್ರು ಅವ್ರು ಅವಾಗ ಹಿಂದಿ ಹೇಳೋದ್ರಿಂದ ನಾನು 6, 7, 8ನೇ ಕ್ಲಾಸಿಗೆ ಹಿಂದಿ ಹೇಳ್ತಿದ್ರು. ಇವರು ಟೀಚರ್ ಅವರು ಬಂದರು, ನಾನು ಬಂದರೆ ಅವ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಕುಲಕರ್ಣಿ ಟೀಚರ್ ಅವ್ರ ಹಿಂದೆ ಮ್ಯಾಥ್ಸ್ ಯಾವತ್ತೂ ಹಿಂದೆ ಮ್ಯಾಥ್ಸ್ ಅಂದರೆ ನಂಗೆ ಹಿಂದೆ. ಆದರೆ ಇವತ್ತು ನಾನು ಕೋಚಿಂಗ್ಗಳಿಂದ ಮ್ಯಾಥ್ಸ್ ಹೇಳ್ತೀನಿ. ಅವ್ರಿಗೆ ಅದೇ ಕಾಮೆ ಸರ್ ಅವರು ಕನ್ನಡ ಕೋಚಿಂಗ್ಗಳು ಕನ್ನಡ ಕಾಮನ್ ಹೇಳ್ತಿದ್ರು. ಅವರು ಹೇಳಿದ್ರಿಂದಲೇ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ ಎಜುಕೇಶನ್. ಅವ್ರ ಕ್ಲಾಸಲ್ಲಿ ಕಲ್ಕೊಳ್ಳಿಲ್ಲ ಒಂದ್ಸಲ ನನಗೆ. ಅವಾಗ ನಮ್ಮ ಅವಾರ್ಡ್ ಏನು ಮಾಡಿದ್ರು, ಸುಳ್ಳು ಸರ್ಟಿಫಿಕೇಟ್ ತಂದರು. ಇವತ್ತು ಎಲ್ಲರೂ ಆರೋಗ್ಯ ಮಾಡಿದ್ರೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಏನಾದರೂ ಪ್ರೋಗ್ರಾಮ್ ಇರೋದಾದ್ರೆ ಬ್ಯಾಸಗಿ ಸುಟ್ಟಿ ಒಳಗೆ ಇದ್ರೆ ಈಗ ಜಾತ್ರೆ ನನಗೆ ಬರೋಕೆ ಭಾಳ ಸಮಸ್ಯೆ ಆಗ್ತಿತ್ತು. So I thank first my mom, then these people. ಆ ಟೈಮ್ನಾಗ ಇವ್ರು ಅಂದ್ರೆ ನೈಟ್ಮೇರ್ಸ್. ಟೀಚರ್ಗೆ ನಾವು ಎಷ್ಟು ಬೈಕೊಳ್ಬೇಕು, ಬಂದಿದಾರಂದ್ರೆ ಸಾಕು. ಸ್ಕೂಲಿಗೆ ಹೋಗ್ಬೇಕು. ಆಮೇಲೆ ನಮ್ಮ ಪಿ ಟೀಚರ್ ಅಂದ್ರೆ ಫಸ್ಟ್ ಅದಕ್ಕೆ ರೋಡಲ್ ಮ್ಯಾಮ್ ಒಬ್ರು ನನಗೆ ಗೊತ್ತು. ಆಮೇಲೆ ಟೋಟಲಿ ಎಲ್ಲ ನ್ಯೂ ಫೇಸಸ್. ಬಿಕಾಸ್ ನಾನು 3rd ಸ್ಟ್ಯಾಂಡರ್ಡ್ ಆದ್ಮೇಲೆ ನಾನು 4th, 5th ಬೇರೆ ಕಡೆ, ಆಮೇಲೆ 6th ಬೇರೆ ಕಡೆ. ನಮ್ಮ ತಂದೆ ಯಾವ ಥರ ಟ್ರಾನ್ಸ್ಫರ್ ಆಗ್ತಾ ಹೋಯ್ತು. ಸೊ 10th ಬೇರೆ ಕಡೆ, ಫಸ್ಟ್ ಇಯರ್ ಸೆಕೆಂಡ್ ಬೇರೆ ಕಡೆ, ಆಮೇಲೆ ಇಂಜಿನಿಯರಿಂಗ್ ಬೇರೆ ಕಡೆ. ಸೊ ಐ ಸಾ ಲೈಕ್ ನಂಬರ್ ಟೀಚರ್ಸ್. ಬಟ್ ಚೈಲ್ಡ್ಹುಡ್ ಅಲ್ಲಿ ಯಾರು ಟೀಚರ್ಸ್ ಇರ್ತಾರಲ್ಲ, ದೇ ಆರ್ ದ ಫಸ್ಟ್. ಬಿಕಾಸ್ ನಾವು ಅವಾಗಲೇ ಬೆಂಡ್ ಆಗೋದು.
ಆಮೇಲೆ ಒಂದು ಲೆವೆಲ್ ಬೆಳೆದ್ಮೇಲೆ ಅದು ನಮ್ದು ಥಿಂಕಿಂಗು ನಾವೇನ್ ಮಾಡಬೇಕು ಲೈಫಲ್ಲಿ ನಾವು ಅಚೀವ್ ಮಾಡಬೇಕು ಏನು ಅಂತ ಫಸ್ಟ್ ಕೊಡೋದೇ ದೀಸ್ ಪೀಪಲ್ಸ್. ಸೊ ಥ್ಯಾಂಕ್ ಯು ಎಲ್ಲ ಮಾತಾಡ್ಬೇಕು ನನಗೆ ನಾಚಿಕೊಂಡು ನಾ ಮಾತಾಡ್ತೀನಿ ಏನು ನಾ ಏನು ತಿಳಿಲಿಲ್ಲ ಅಂದ್ರೂ ಹಂಗೆ ಹೊಟ್ಟೆ ಹಾಕೋರಿ ಎಲ್ಲ ಮಾಡ್ಕೋಬೇಡ್ರಿ ಮನೆ ಮಾಡ್ಕೋಬೇಡ್ರಿ ಎಲ್ಲರನ್ನೂ ನೋಡಿ ಭಾಳ ನಿಜವಾಗ್ಲೂ ಸರ್ ನೋಡಿ ಎಲ್ಲರೂ ನೋಡಿ ಭಾಳ ಆನಂದ ಆಗತೈತಿ. ಎಲ್ಲ ನಮ್ಮ ಗೆಳೆಯರಾಗಲಿ ಎಲ್ಲರೂ ನೋಡಿ ಭಾಳ ಖುಷಿ ಆಗ್ಲಿಕ್ಕತ್ತೈತಿ. ಅದೇ ರೀತಿ ನಮ್ಮ ಮುರುಗೋಡ್ ಮೇಡಮ್ ಅವ್ರಿಗೆ ಮೊನ್ನೆ ಸಾಯಂಕಾಲ ಕಾಲ್ ಮಾಡಿದ್ವಿ, ಹಿಂಗೆ ಐತಿ ಫಂಕ್ಷನ್ ಬರ್ರಿ ಅಂದರು. ಅವರು ಧಾರವಾಡದಿಂದ ಬಂದರು. ನಮ್ಮ ಒಂದೇ ಒಂದು ಪ್ರೀತಿಯ ಕರೆಗೆ ಅವರು ಏನು ಮಾಡೋದು ಡೈರೆಕ್ಟ್ ಧಾರವಾಡ ಆದರೂ ನೀವು ಸಾಯಂಕಾಲ ಫೋನ್ ಮಾಡಿದರು, ನಾವು ಬರ್ತೀವಿ ಅಂತ ಹೇಳಿ. ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಇದೆ. ಅವಾಗ ನನ್ನ ಕರೆದ್ರು ಇನ್ನೊಬ್ರು ಅಜ್ರುದ್ದೀನ್ ಅಂತ ನೆರಳು ಅವರೊಬ್ರು ಆಯ್ಕೆ ಆಗಿದ್ದ, ನಾನು ಆಯ್ಕೆ ಆಗಿದ್ದೆ. ನನ್ನ ಸರ್ ಭಾಳ ಪ್ರಪೋಸ್ ಮಾಡಿದ್ರು, ಕಾರ್ಕೊಂಡ್ಬಂದು ಪಾಪ ಅಂತ ನಮ್ಮ ಮಂದಿ ಮಾತು ಕೇಳಿ ಅವತ್ತು ನಾನು ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ. ಇವತ್ತು ನನಗೇನೋ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ನನಗೆಲ್ಲ ಮುಂದೆ ಕಲಿಬೇಕು ಮಾಡಬೇಕು ಅಂತ ಸೆಕೆಂಡ್ ಇಯರ್ನ ಸ್ಟಾರ್ಟ್ ಇದ್ದಾಗ ನಾನು ನೋಡಕ್ಕೆ ಬಂದ ತಕ್ಷಣ ಮ್ಯಾರೇಜ್ ಫಿಕ್ಸ್ ಆಯ್ತಾ. ಮ್ಯಾರೇಜ್ ಫಿಕ್ಸ್ ಆಗಿ ಒಬ್ಬ ಮಗ ಅದನ್ನು ಡಾಕ್ಟರ್ ಅಂತ ಹೇಳಿ ನಮ್ಮ ಮನ್ಯಾಗ ಕೋರ್ಸ್ ಮಾಡ್ಕೊಟ್ರೆ. ಅನಂತರ ಲೈಫ್ ಒಳಗೆ ಹಂಗೆ ನಾವು ಚಲೋ ಎಲ್ಲ ಚಲೋ ಐತಾ ಮತ್ತು ಬರ್ಬಾರ್ದು ಹಂಗೆ ಲೈಫ್ ಒಳಗೆ ಯಾರಾದ್ರೂ ಹುಡುಗಿಯಾರ ನನಗೆ ಏನಾದರೂ ಹಿಂಗೆ ನನ್ನ ಮಕ್ಕಳಿಗೆ ಆದರೂ ಏನು ಹೇಳ್ಬೇಕಾದ್ರೂ ನಾನು ಈ ಥರ ಹೇಳ್ತಿರ್ತೀನಿ ನಮ್ಮ ಗಂಡ ಸರಾಗಿ ಆದರೂ ನಾನು ರನ್ನಿಂಗ್ ಒಳಗಾಗಿ ಮಾಡ್ಕೊಂಡು ನನ್ನ ಮಕ್ಕಳು ಯಾರೋ ತೊಡಗಿಲ್ಲ. ಯಾಕಂದರೆ ಅವ್ರಿಗೊಬ್ರು ಮ್ಯಾಥ್ಸ್ ಇಂಟ್ರೆಸ್ಟ್ ಐತಿ, ಒಬ್ಬರಿಗೆ ಇಂಗ್ಲೀಷ್ ಇಂಟ್ರೆಸ್ಟ್ ಐತಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವ್ರು ನಾ ಹೇಳೋದಕ್ಕೋಸ್ಕರ ಏನು ಮಾಡೋಂಗಿಲ್ಲ, ಅವ್ರಿಗೆ ಅವ್ರು ಇದ್ದದ ಮಾಡ್ತಾರೆ. ಅದ್ರ ನನಗೇನು ಏನಿಲ್ಲ, ನನ್ನ ಮಕ್ಕಳು ಎಜುಕೇಷನ್ ಚಲೋದಕ್ಕೆ ಏನಿಲ್ಲ. ಬಟ್ ನನಗೆ ಕನ್ನಡ ಸರ್ ಹೇಳ್ತಿದ್ರೆ ಅವ್ರು ಕೊಡ್ತಾರ ಕೊಟ್ಟಲ್ಲ ನಾನು ತೆರಿಗೆ ತಿನ್ನೋದು ತಂದು ಕೊಡ್ತಾರ ಅಂತ ಭಾಳ ನನ್ನ ಮನುಷ್ಯ ಅವಾಗೂ ಕರಿತೀವಿ. ತೆರಿಗೆ ತಂದು ತಿನ್ನೋದಂದ್ರೆ ತಂದು ಕೊಡ್ತಿರೋರು ಏನು ತಂದು ಕೊಡ್ತಾರೆ. ಅವಾಗ ನಾನು ಹೇಳ್ತಿದ್ರಲ್ಲ ಅಷ್ಟೊಂದು ನಾಲೆಜ್ ಇರ್ತಿರ್ಲಿಲ್ಲ. ಅವಾಗ ನಾನು ಈ ಥರ ಅವರೆಲ್ಲ ಪುಸ್ತಕ ತಂದು ಕೊಟ್ಟರೆ ಇಷ್ಟು ಖುಷಿ ಅಂತ ಆನಂದ ಅರ್ಥ ಇಲ್ಲ. ಇವಾಗಲೂ ಹೆಂಗಪ್ಪ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟು ನಾವು ಏನು ಮಾಡೋಲ್ಲ ಅಂದ್ರೆ ನಾನು ಹಿಂದೆ ದೊಡ್ಡ ಕಿಟಕಿದ್ದು ನಮ್ಮ ಸ್ಕೂಲ್ ದೊಡ್ಡ ಕಿಟಕಿದ್ದು ನಾವು ಮಧ್ಯಾಹ್ನ ಹೋಗಿ ಪಾಟಿಸೆಲ್ಲ ಹೋದ ಹಿಂದೆ ಕಿಟಕಿಲಿ ಹಿಂಗೆ ಹೋದ ಹಾಕೋದ ಸಾಗರ್ ಬಂದು ಹಿಂದಿನ ತಗೊಂಡು ಹೋಗಿ ರೋಡಿಗೆ ಹೋಗಿ ನಿಂತ್ಕೊಳ್ಳೋವ. ಆಮೇಲೆ ನಾವು ಮತ್ತೆ ಡೇಟ್ಗೆ ಸುತ್ತಾಗಿ ಹೋಗ್ಯಾವ ಹೋಗಿ ರೋಡಿಗೆ ಮತ್ತೆ ನಾವು ಆಮೇಲೆ ಗುಡಿ ಹತ್ರ ಬರೋರ ಗುಡಿ ಹತ್ರ ನಿಂತ್ಕೊಂಡು ಮತ್ತೆಲ್ಲ ನಮ್ಮ ಮನೆ ಹೋಗಿ ನಮ್ಮ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಸರ್ ಏನಾಗಿತ್ತು ಅಂದರೆ ನಾನು ನಮ್ಮ ಅಣ್ಣ ಒಂದೇ ಕ್ಲಾಸ್ನಾಗ ಇದ್ದಿಲ್ಲ ನಮ್ಮ ಅಣ್ಣ ಇಲ್ಲೇ ಇದ್ದ. ಆಮೇಲೆ ಅಲ್ಲಿ ಹೋದ್ರಿಂದ ಕೆಂಪಡದ್ರಿ ಅಲ್ಲಿ ಹೈಸ್ಕೂಲ್ಗೆ ಹೋದಂದ್ರೆ ಇನ್ನೊಂದೇನು ಅದೃಷ್ಟ ಅಂದ್ರೆ ನಾನು ಅಲ್ಲಿ ಹೈಸ್ಕೂಲ್ಗೆ ಹೋದಂದ್ರೆ ಈಗ ಶಿವಗುಪ್ಪಿ ಸರ್ ಇಲ್ಲಿ ನಮ್ಮ ಮನೆ ಕಲಿಸಿದ್ರು. ಅಲ್ಲಿ ಶಿವಗುಪ್ಪಿ ಸರ್ ಇದು ಫಾದರು ಮೊಳೆ ಟೀಚರ್ ಇದ್ರು. ಅವ್ರು ನಮ್ಗೆ ಎಕ್ಸ್ಟ್ರಾ ಕ್ಲಾಸಲ್ಲಿ ಹೋಗ್ತಿದ್ರು. ಅವ್ರು ಇದ್ದಾಗ ನಮ್ಗೆ ಯಾವ ಥರ ಫೀಲ್ ಆಗ್ತಿತ್ತಲ್ಲ ಸರ್, ನಿಮ್ಗೆ ನೈಟ್ ಸೇಮ್ ಅದೇ ಥರ ಫೀಲ್ ಆಗಿತ್ತು. ಎಲ್ರಿಗೆ ಅದೇ ಥರ ಆಗಿರ್ಬೋದು ಅಂತ ಅನ್ಕೋತೀನಿ. ಅದೇ ಥರ ಫೀಲ್ ಆಗಿರ್ಬೇಕು ಅನ್ಕೋತೀನಿ. ಯಾಕಂದ್ರೆ ಸರ್ ನಿನ್ನೆ ನಾವು ಇದು ಎಲ್ಲ ಅರೇಂಜ್ಮೆಂಟ್ ಮಾಡಿ ಹೋಗಿ ಮಲ್ಕೊಳಕ್ಕೆ 12 ಗಂಟೆಗೆ ಸರ್ ನಾನು ಯಾವತ್ತೂ 5 ಗಂಟೆಗೆ ಎಂಥ ಸ್ವಂತ ಉದ್ಯೋಗಕ್ಕೆ ಅವಕಾಶ ಕೊಡ್ರಿ. ನೀವು ಕೆಲವೊಬ್ಬರ ಎಲ್ಲರೂ ತಂದೆ ತಾಯಿಗಳು ಈ ಥರ ಮಾಡ್ತಾರಂದ್ರೆ ಸರ್ ಹುಡುಗರಿಗೆ ಬರೀ ನೀವು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಇದೇ ಮಾಡ್ತಾರೆ. ಆದರೂ ತಾಯಿಯಂದ್ರೆ ಹೆಚ್ಚು ಫೋರ್ಸ್ ಮಾಡ್ತಾರೆ ತಂದೆಗಿಂತ ನಾನು ಅನುಭವ ಪ್ರಕಾರ ಹೇಳ್ತೀನಿ. ಬಟ್ ಅದಕ್ಕೆ ಜಾಬನ್ನು ಗೌರ್ಮೆಂಟ್ನು ನಮ್ಮ ಬಿಸ್ನೆಸ್ ಮಾಡ್ತಾರೆ ಸರ್. ನಮಗೆ ಈಗ ಒಂದು 2,000 ಪೋಸ್ಟ್ ಬೇಕಾಗಿತ್ತು ಅಂದ್ರೆ ಶಾಲೆ ಒಳಗೆ ಶಿಕ್ಷಕನಾಗಿರೋದು ಕನ್ನಡ ಶಿಕ್ಷಕ ಆಮೇಲೆ ಒಂದು ನಾವು ನೆನಪು ಹಂಚ್ಕೋಬೇಕು. ಪ್ರಾಥಮಿಕ ಶಾಲೆ ಒಳಗಿಂದ 7th ಸ್ಟ್ಯಾಂಡರ್ಡ್ ಒಳಗೆ ಆಗ ಬೋರ್ಡ್ ಎಕ್ಸಾಮ್ ಇತ್ತು, ಎಲ್ರಿಗೂ ನೆನಪಿದೆ. ಬೋರ್ಡ್ ಅದೇ ಲಾಸ್ಟ್, ಅದೇ ನಮ್ಮ ದುರ್ದೈವ. ಯಾಕಂತಂದ್ರೆ ಏನೆಲ್ಲ ಹೊಸ ಬಿದ್ದು ನಮ್ಮಿಂದ ಏನಾಗ್ತಾ ಹೊಸ ಮಾತು ಬಂತು ಸರ್. ಬಿಸಿ ಊಟ ಪ್ರಾರಂಭ ಆಗುತ್ತೆ ನಾವು ಹೋದ್ಮೇಲೆ ಸೈಕಲ್ ಬಂದಾಗ ನಾವು ಹೋದ್ಮೇಲೆ ಬಹುಶಃ ಸರ್ಕಾರದವ್ರು ನಮ್ಗೆ ಸೈಕಲ್ ಹೊಡ್ಯಾಕ್ ಬರಬೇಕು ಅಂತ ತಿಳ್ಕೊಂಡಿದ್ರೆ ಯಾರು ಆ ರಿಸಲ್ಟ್ ಬರೋ ದಾರಿ ಕಾಯ್ಬೇಕಾದ್ರೆ ನಾಳೆ ರಿಸಲ್ಟ್ ಐತೆ 7th ಸ್ಟ್ಯಾಂಡರ್ಡ್ದು. ಸೋನಾಂಕರ್ ಮೇಡಮ್ ಏನೋ ಅವರು ಹೆಡ್ ಮಾಸ್ಟರ್ ಇದ್ರು ಆ ಸಮಯದಲ್ಲಿ, ನನಗೆ ಅನಿಸ್ತದೆ, ಅಷ್ಟು ನೆನಪಿಲ್ಲ ನನಗೆ. ಆಮೇಲೆ ಮಾರನೇ ದಿವಸ ರಿಸಲ್ಟ್ ಐತಿ. ಅದ್ರ ಮೊದಲನೇ ದಿವಸ ರಾತ್ರಿ ಕನಸಿನ ನನಗೆ ನಾ ಏನು ಮಾಡೀನಿ
ಒಂದು ಸಣ್ಣ ಕಲ್ಲು ತಗೊಂಡು ಕಲ್ಲು ಮ್ಯಾಲ ಒಂದಂತ ನಂಬರ್ ಬರೆದೇವಿ. ಒಂದಂತ ನಂಬರ್ ಬಂದು ಎಲ್ಲರಿಗೂ ತೋರಿಸ್ತೀನಿ ಗಾಡಿ ನೋಡ್ರಿ. ಹಿರಿಯರು ಹೇಳ್ತಾರೆ ಕನಸು ನನಸಾಗೋದು ಬಹಳ ಕಷ್ಟ ಐತಿ. ಅದೇನೋ ನನಗೆ ಗೊತ್ತಿಲ್ಲ, ಕನಸು ಮಾಡಿದ ದಿವಸ ನನಸಾಗಿರ್ತಾರೆ. ಜಗತ್ತೊಳಗೆ ಇರುವಂಥ ಯಾವುದೇ ವಿಷಯವನ್ನ ನೆಗೆಟಿವ್ ವೇದಲ್ಲಿ ತಗೋಬೇಡ್ರಿ, ಪಾಸಿಟಿವ್ ವೇದಲ್ಲಿ ತಗೋಬೇಕು ಅಂತಕ್ಕಂಥದ್ದು ಇದು ಪ್ರಾಥಮಿಕ ಶಾಲೆಗಳಲ್ಲಿ. ಇನ್ನು ಹೈಸ್ಕೂಲಿಗೆ ಬಂದಾಗ ಪ್ರಾಥಮಿಕ ಸ್ವಲ್ಪ ಭಯ ಪಡ್ತಿದ್ವಿ, ಹುಡುಗಿಯ ಜೊತೆ ಅಂತ ಮಾತಾಡ್ತಿರ್ಲಿ ನಾವು. ಹೈಸ್ಕೂಲ್ನಾಗ ಬಂದಾಗ ಬೇಂಚ್ ಬಡ್ಡೆ ಕೂತು ಊಟ ಮಾಡಿದ್ವಿ ನಾವು. ಯಾಕಂತಂದ್ರೆ ನಾಚಿಕೆ ಅನ್ನೋದು ನಮ್ಗೆ ಹೋಗ್ತಿರ್ಲಿಲ್ಲ, ಅಷ್ಟು ನಾಚಿಕೆ ನಾವು ನಾಚ್ಕೋತಾ ಇದ್ದೀವಿ. ಇನ್ನು 10ನೇ ತರಗತಿ ಒಳಗಡೆ ನಾನು ಎಲ್ಲ ಶಿಕ್ಷಕರಿಗೆ ಒಂದು ಕ್ಷಮೆಯನ್ನು ಕೊಡ್ತೇನೆ. ಅದೇನು ಕ್ಷಮೆ ಅಂತಂದ್ರೆ ಎಲ್ಲರೂ ಸಹಿತ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಗೌರವವನ್ನು ಕೊಟ್ಟು ನನ್ನನ್ನು ಆದರ್ಶ ವಿದ್ಯಾರ್ಥಿಯನ್ನಾಗಿ ಮಾಡಿದರೆ ನಾ ಪಾಸ್ ಆಗಿದೆ. ಮುಂದೆ ಮತ್ತೊಂದು ರೀ ಎಕ್ಸಾಮ್ ಬರೋದು ಪಾಸ್ ಆಗಿದೆ. ರೀ ಎಕ್ಸಾಮ್ ಬರೋದು ಪಾಸ್ ಆಗೋದು ಬಹುಶಃ ಪಾಸ್ ಆಗಿದ್ರೆ ನಾ ಶಿಕ್ಷಕ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಯಾವುದೋ ಸೈನ್ಸ್ ಫೀಲ್ಡ್ ಹೋಗಿ ಎಲ್ಲೋ ಎಂಜಿನಿಯರಿಂಗ್ ಆಗಿ ಏನೋ ದಾರಿ ಹೋಗ್ಬಿಡ್ತಿದ್ದೆ. ನಾ ಪಾಸ್ ಆಗಿದ್ದರೆ ನಾನು ಶಿಕ್ಷಕ ಬಂದಿದ್ದೇನೋ ಅಂತ ಒಂದು ನನಗೆ ಅನಿಸ್ತದೆ. ಹಾಗಾಗಿ ಅದು ಒಂದು ಅನುಭವಗಳಲ್ಲಿ ಇಲ್ಲದೆ ಈ ಹೈಸ್ಕೂಲ್ ಶಾಲೆಯಲ್ಲಿ ನಮ್ಮ ಸಂಗಮ್ ಸರ್ ಅವರು ನೋಡಿದ್ರೆ ಭಯ ಪಡ್ತಿದ್ವಿ ನಾವು. ಅಲ್ಲಿ ಗೇಟ್ ಒಳಗೆ ನಿಂತಿರುವಂಥ ಶನಿವಾರ ದಿವಸ ಅಲ್ಲಿ ಎಮ್ ಡಿ ಸ್ಟಾರ್ಟ್ ಅಂತ ಭಯ ಪಡುವಾಗ ಈಗ ಲೇಟ್ ಆಗ್ತದೆ ಸಂಗಮ್ ಸರ್ ಕೈ ಒಳಗೆ ಸಿಟ್ಟಿ ನಾನು ಯಾರು ಬೀಳ್ತದೆ ಇದು ಅವರು ಅಷ್ಟು ಭಯ ಅವ್ರು ಹೇಳಿದ್ರೆ. ಮತ್ತು ಎಮ್ ಡಿ ತಪ್ಪಿಸ್ತಾ ಇದ್ದೀವಿ ನಾವು. ತಪ್ಪಿಸ್ಬೇಕಾದ್ರೆ ರೋಡ್ ದಾಟಿ ಆ ಕಡೆ ಹೋಗ್ತೀವಿ ನಾವು ಮುಗಿಸ್ಕೊತಿದ್ದೀವಿ. ಆದರೆ ಎಮ್ ಡಿ ಆ ಕಡೆ ಬರ್ತಿದ್ವಿ. ಎಮ್ ಡಿ ತಪ್ಪಿಸ್ಲಿಕ್ಕೆ ಒಂದೇ ಒಂದು ಕಾರಣ ಬಳಸ್ಕೊಂಡು ಉಳಿದಿದ್ದಂತ ನಾವು ತಪ್ಪಿಸ್ತಾ ಇದ್ವಿ. ಮತ್ತೊಂದು ಸರ್ ಅವರು ನಮ್ಗೆ ಬಹುಶಃ 10ನೇ ತರಗತಿ ಇದ್ದಾಗ ಸರ್ 10ನೇ ತರಗತಿ ಇದ್ದಾಗ ಇವರು ಡೆಪ್ಯುಟೇಷನ್ ಮೇಲೆ ಮೋಳೆಯಿಂದ ಡೆಪ್ಯುಟೇಷನ್ ಮೇಲೆ ನೇರವಾಗಿ ನಮ್ಮ ಹೈಸ್ಕೂಲ್ ಶಾಲೆಗೆ ಬಂದು ಅಲ್ಲೇ ಮರಾಠಿ ಮಾಧ್ಯಮದಲ್ಲಿ ಶಿಕ್ಷಣ ಕೊಡ್ತಕ್ಕಂಥವ್ರು ಒಮ್ಮೆಲೆ ಇಲ್ಲಿ ಬಂದು ನಮಗೆ ಇಂಗ್ಲಿಷ್ ಕಲಿಸಿದ್ರು. ಅದು ನಮಗೂ ಸಹಿತ ಆಶ್ಚರ್ಯ ಆಯಿತು. ಒಬ್ಬ ಮರಾಠಿ ಮಾಧ್ಯಮದ ಶಿಕ್ಷಕ ಒಮ್ಮೆಲೆ ಹೈಸ್ಕೂಲ್ಗೆ ಬಂದು ಇಂಗ್ಲಿಷ್ ಭಾಷೆಯನ್ನು ಕಲಿಸೋದು ನಾನೊಬ್ಬ ಶಿಕ್ಷಕನಾಗಿ ಅದು ಕಷ್ಟ ಸಾಧ್ಯ. ಯಾಕಂತಂದ್ರೆ ನಾವು ಕಲಿಸೋದು ನಮಗೆ ಎಷ್ಟು ಖುಷಿ ಕೊಟ್ಟಿದೆ ಅದು ಇಂಪಾರ್ಟೆಂಟ್ ಇಲ್ಲ, ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಂಡ್ರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆದ್ರೆ ಆ ಅರ್ಥ ಗ್ರಹಿಕೆಯ ಕಲಿಕೆ ಆಗ ನಮಗಾಗಿತ್ತು. ಅದು ಒಂದು ಹೆಮ್ಮೆ. ಮತ್ತು ನಮ್ಮ ಮನೆಯವರೇ ನನ್ನ ಮನೆಯೊಳಗಿನವ್ರನ್ನ ನನಗೆ ಕಲ್ಸಕ್ಕೆ ಬಂದವ್ರನ್ನ ಭಾಳ ದೊಡ್ಡ ಹೆಮ್ಮೆ ಆಗಿತ್ತು. ಜೊತೆಗೆ ಒಂದು ಸುರೇಶ್ ಸರ್ ಅವರು ನಾವು ಒಂದು ಹಂಚ್ಕೊತೀನಿ. ಒಂದ್ಸರಿ ಲೇಟ್ ಆಗಿತ್ತು, ಅದಕ್ಕೆ ನೀವು ಕಂಪ್ಯೂಟರ್ ಶಿಕ್ಷಕ ಅಂತ ಕರಿತೀನಿ. ಈಗಲೂ ಸಹ ನಮ್ಮ ವಿದ್ಯಾರ್ಥಿಗಳು ಹೇಳ್ತೀನಿ, ನಾನು ನಮ್ಮ ಶಿಕ್ಷಕರ ಬಹಳಷ್ಟು ಶಿಕ್ಷಕರ ಗುಣಗಳನ್ನು ಹಂಚ್ಕೊಂಡು ಬಂದಿದ್ದೀನಿ. ಆ ಗುಣಗಳನ್ನೇ ನೀವು ಒಂದು ವ್ಯಕ್ತಪಡಿಸಕತ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳು ಅಂತಿರ್ತಾರೆ ಸರ್ ಮತ್ತೊಂದು ಸ್ವಲ್ಪ ಈ ರೀತಿ ಅಂತಾರೆ. ಯಾಕಂದ್ರೆ ನಾವು ಹೇಳ್ತೀವಿ ಸರ್, ಯಾಕಂದ್ರೆ ಗಂಡನ ದಶಕ ಇಲ್ಲ ಅಂದ್ರೆ ಮಕ್ಕಳು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದ್ಸಲ ಲೇಟಾಗಿ ಬಂದಿದ್ದೀವಿ. ನಮಗೆಲ್ಲರಿಗೂ ಸಹಿತ ನೀವು ಪ್ರತಿಯೊಬ್ಬರೂ ಸಹಿತ ನಮಗೆ ನೀವು ಹಂಚ್ಕೊಳ್ಳೇಬೇಕು, ನಮಗೆ ಆಶೀರ್ವಾದ ಮಾಡಲೇಬೇಕು. ಮೊಟ್ಟ ಮೊದಲನೇದಾಗಿ ಮತ್ತು ಸುರೇಶ್ ಸರ್ ನಿಮ್ಗೆ ಹೇಳ್ತೀನಿ, ನೀವು ಲಾಸ್ಟೇ ಮಾತಾಡಬೇಕು. ನೀವು ಫಸ್ಟ್ ನಾವು ಕೊಡಂಗಿಲ್ಲ. ಯಾಕಂದ್ರೆ ನೀವು ಜಲ್ದಿ ಮೈಕ್ ಕೊಡಂಗಿಲ್ಲ ಯಾಕೆ, ಅದಕ್ಕೆ ನಿಮ್ಗೆ ನಮಸ್ತೆ ಕೊಡಂಗಿಲ್ಲ. ಓಕೆ ಶ್ರೀಪಾಲಿ ಪ್ರಿಯಾಂಕಾ ಎಲ್ಲರೂ ನನಗೆ ಅಚ್ಚುಮೆಚ್ಚಿನವರೇ. ಅದಾಗ ಭಾಳ ಮಂಡಿದ್ರು, ಆದರೂ ಸ್ಕೂಲ್ ತಪ್ಪಿಸಿದ್ದಿಲ್ಲ ಬರ್ತಿದ್ರು. ಆಮೇಲೆ ಮನೆಗಾರ ನೀವು ನಮ್ಮಗಳೇ ಕಲ್ತವ್ಯಾರ, ಎಲ್ಲರೂ ನನ್ನ ಕಲ್ತ್ಕೊಳ್ತೀರಿ. ಆದ್ರೆ ನಾ ಹೇಳ್ದಂಗೆ ಕೇಳಿರಿ. ಅವಾಗ ಆದ್ರಿಂದ ಈ ಮೆಟ್ಟಿಗೆ ಬಂದಿರಿ, ಒಳ್ಳೆಯದಾಗಿ ಇನ್ನೂ ಹೆಚ್ಚಿನ ಇದಕ್ಕೆ ಕಲ್ತಿದ್ದನ್ನು ಬೆಳೀರಿ ಅಂತ ಹೇಳ್ತೀನಿ. ನನ್ನ ಮನ್ಸಿನ ಮೇಲೆ ಭಾಳ ಪ್ರೀತಿ ನನಗೆ. ಯಾವಾಗಲೂ ಕಾಪಾಡು ಬಂದ್ರು ಇದಿಲ್ಲ ಅಂದರೆ ಮನ್ಸಿನ ಮೇಲೆ ಭಾಳ ಪ್ರೀತಿ. ನನ್ನ ಡೋರ್ ಬಿಡಿತಾರೆ ಎಲ್ಲ ನಿಮ್ಮ ತಂದೆ ತಾಯಿಯರು ನನ್ನ ಅತಿ ಅಚ್ಚುಮೆಚ್ಚಿನವ್ರು ಎಲ್ಲರೂ. ಹೀಗಾಗಿ ಒಳ್ಳೆಯದನ್ನ ಬಯಸ್ತೀನಿ. ನಾನು ಒಳ್ಳೆಯದೇ ಆಗೇನೆ. ನನ್ನ ಹೆಸರನ್ನು ಹೋಗ್ಬಾರಿ ತಾಯಿ ಉಂಟಾಟತನ ನೋಡಿ ನನಗೆ ಅದ ದಕ್ಷಿಣೆ ದೊಡ್ಡ ದಕ್ಷಿಣೆ ಅಂತ ಅನಿಸ್ಬಿಡ್ತದೆ. ಈಗ ಇಲ್ಲಿಗೆ ಬಂದಾಗಿಂದ ನೋಡ್ಲಿಕ್ಕತ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಆದರೆ ನನ್ನನ್ನು ನೋಡಿ ನಮ್ಗೆ ಏನು ಮಾತಾಡ್ಬೇಕಂತ ಎದಿ ತುಂಬಿ ಬರ್ಲಿಕ್ಕತ್ತದ. ಅದ್ರ ಬಟ್ ನಮ್ಗೆ ಏನು ಮಾತಾಡ್ಬೇಕಂತ ತಿಳಿತಾ ಇಲ್ಲ. ಈಗ ನೀವು ದೊಡ್ಡವರಾಗಿರೋ ನಿಮಗೂ ಮಕ್ಕಳಾಗಿದ್ರು, ನಿಮ್ಮ ಮಕ್ಕಳು ನಮ್ಗೆ ನೀವು ಮಕ್ಕಳ ಥರನೇ ನಮ್ಗೆ ಕಾಣಿಸ್ಬೇಕತ್ತಿಲ್ಲ. ನಿಮ್ಮ ತುಂಟಾಟ, ನಿಮ್ಮ ತುಂಟತನ ಅದನ್ನ ನನ್ನ ಕಣ್ಣು ಕಟ್ದಂಗೆ ಆಗ್ಲಿಕ್ಕದ. ನೀವು ಅಷ್ಟೇ ಈಗಲೂ ನೀವು ತುಂಟತನ ಮಾಡ್ಲಿಕ್ಕತ್ತೀರೇನೋ ಅಂತ ಅನಿಸ್ಲಿಕ್ಕದ. ನೀವು ಎಷ್ಟೋ ದೊಡ್ಡವರಾಗಿರ್ಬೋದು, ಎಷ್ಟೋ ದೊಡ್ಡ ಹುದ್ದೆಯಲ್ಲಿರ್ಬೋದು, ಆದರೂ ನಮ್ಮ ಚಿಕ್ಕ ಮಕ್ಕಳೇ ನಾವು. ಈಗ ನೀವು ಏನೋ ಹೇಳಿದ್ರು ಕೂಡ ನನಗೆ ಚಿಕ್ಕ ಮಕ್ಕಳು ಬಂದು ಮನುಷ್ಯಗಳನ್ನ ಹೇಳ್ತಿರ್ತದಲ್ಲ, ಅದನ್ನ ಕೇಳೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ನಮ್ಗೆ
ಕೂಡ ಈ ನಿಮ್ಮ ತುಂಟಾಟ ನಿಮ್ಮ ನಗು ಮುಖ ನೋಡಿ ಎಲ್ಲ ನಿಮ್ಮ ಟೆನ್ಷನ್ ಎಲ್ಲ ಹೋಗ್ಬಿಟ್ಟದ. ಇದೇ ಥರ ನೀವು ಯಾವಾಗ ನಗ್ನಗ್ತ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ರಿ, ನಿಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗಿ ಎಸೆದುಕೊಳ್ರಿ. ಸದಾ ನಿಮ್ಗೆ ನಮ್ಮ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಅದು ಮಂಗಸುಳಿ ಮಲ್ಲಯ್ಯ ಅದರಲ್ಲ, ಅವ್ರ ಪಾದಕ್ಕೆ ವಂದನೆಗಳು ಅರ್ಪಿಸಿ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ. ಫೋನ್ ಮಾಡ್ತಾರೆ 25 ತಾರೀಕು ನಾವು ಗೋವರ್ಧನ ಕಾರ್ಯಕ್ರಮ ಹೋಗ್ತಿತ್ತು ಅಂತ ಹೇಳಿ ನನಗೆ ಭಾಳ ಮನಸ್ಸು ತುಂಬಿ ಬಂತು. ನೆನಪಿಟ್ಕೊಂಡಾರಲ್ಲ ಹುಡುಗರು ಅಂತ ಹೇಳಿ ಎಲ್ಲರೂ ಒಂದು ಈ ವಾಟ್ಸಪ್ ಸಾಮಾಜಿಕ ಸೋಷಿಯಲ್ ಮೀಡಿಯಾದಿಂದ ಎಲ್ಲರೂ ಒಟ್ಟಾಗಿರ್ತೀವಲ್ಲ, ನೀವಾಗ ಒಟ್ಟಾಗೋದು, ನೀವು ಗೆಟ್ ಟುಗೆದರ್ ಮಾಡ್ಬೋದು, ಇಲ್ಲ ಬೇರೆ ಆಗ್ತದೆ. ನಾನು ಕಲಿಸಿದಂಥ ಎಷ್ಟು ದಿವಸ ಆಯ್ತು. ನೀವು ಉದ್ಯೋಗದೊಳಗಿರ್ತೀರಿ, ಗಂಡು ಹೆಣ್ಣೊಳಗೆ ನಿಮ್ಮ ಸಂಸಾರದೊಳಗೆ ನೀವು ತಲ್ಲಿನೇ ಬಿಟ್ಟಿರ್ತೀರಿ, ಗಂಡ ಮಕ್ಕಳು ಬರೀ ಕೆಲಸ. ಮತ್ತು ನಮ್ಮನ್ನ ಇಟ್ಕೊಂಡು ನಮ್ಮನ್ನು ಕರೆದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡೋದು ಅಂತಂದರೆ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಒಗ್ಗಟ್ಟಾಗೋದು ಭಾಳ ಕಠಿಣ ಅದ. ಯಾಕಂದರೆ ಒಂದೇ ಊರಾಗಿದ್ದಾರೋ ಭಾಳ ಬೇರೆ ಇರ್ತದೆ. ಇವ್ರು ಗಂಡು ಹುಡುಗರಿಂದ ಒಂದೇ ಊರಾಗಿರ್ತಾರೆ, ನೀವು ಬೇರೆ ಬೇರೆ ಊರಾಗಿರ್ತೀರಿ. ಎಲ್ಲರೂ ಕೂಡಿ ಪ್ರೋಗ್ರಾಮ್ ಮಾಡೋದು ನಮ್ಮ ಮನೆಯೊಳಗೆ ಯಾರು ಒಬ್ಬರಿಗೆ ಎಷ್ಟು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ. ಅವ್ರಿಗೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡ್ಬೇಕಂತಂದ್ರೆ ಮತ್ತು ಎಲ್ಲ ಮನೆ ಕೂಡಿ ಊಟದ ಅರೇಂಜ್ಮೆಂಟ್ ಮಾಡೋದು, ಎಲ್ಲರೂ ಕರೆಯೋದು, ಅವ್ರಿಗೆ ಸ್ವಾಗತ ಮಾಡೋದು, ಇದೆಲ್ಲ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಅದನ್ನ ಕಟ್ಟುನಿಟ್ಟಾಗಿ ಅವ್ರವ್ರ ಕೆಲಸ ಮಾಡಿದ್ರೆ ಇಂಥ ಪ್ರೋಗ್ರಾಮ್ ಮಾಡೋಕ್ಕೆ ಸಾಧ್ಯ. ಎಲ್ಲರೂ ಕೂಡಿ ಕರೆದ್ರಿ. ಮತ್ತು ನನಗೆ ಈ ಬೇರೆ ಬೇರೆ ಸರ್ಗಳು ಇವರೆಲ್ಲರೂ ಸರ್ ರಿಟೈರ್ಡ್ ಆಗಿದ್ರು. ಇವರು ಬೇರೆ ಕಡೆ ತಮ್ಮ ಸ್ಕೂಲಿಗೆ ಹೋದರು, ಅವರು ಬೇರೆ ಕಡೆ ಹೋದರು. ಆಮೇಲೆ ಈ ಸರ್ ಬೇರೆಯವ್ರಿಗೆ ಬದಲಿಯಾಗಿ ಹೋದರು, ನಾನು ಬೇರೆಯವ್ರಿಗೆ ಬದಲಿಯಾಗಿ ಹೋಗಿ. ಮತ್ತು ನಮಗೂ ಎಲ್ಲರೂ ಕೂಡಿಸಿರಿ, ನಿಮ್ಗೆ ಎಲ್ಲರೂ ಭೇಟಿ ಆಯ್ತು. ಭಾಳ ಮನಸ್ಸು ತುಂಬಿ ಬಂದಿದೆ. ಎಷ್ಟು ಮಾತಾಡಿದ್ರು ಕಡಿಮೆ ಅನಿಸ್ತದೆ. ಹೊಡಿತಿದ್ದು ನಮಗೆ ಯಾರು ಚಲೋ ಆಟಗಾರರು ಯಾರಿದ್ರು ಒಳ್ಳೆ ಒಳ್ಳೆ ಜಾಗ ಹೋಗೋದ್ರಾಗ ಯಾರು ಗಂಡ ಇದ್ರು ಅವ್ರಿಗೆ ಎಷ್ಟ ನೆನಪೈತು. ನಾನು ಯಾರು ಹೆಸರು ಬೇರೆ ಇಟ್ಕೊತಿ ನಮಗೆ ತಿಳಿಸ್ತೀವಿ ಅಂತ ಬೇರೆದಾಗ ನಿಮ್ಮ ಹೆಸರು ಬೇರೆ. ಹಂಗೇನಾಗಿಲ್ಲ. ಒಟ್ಟ ಕೆಲಸ ಒಳ್ಳೇದು ಮಾಡಿದ್ರಿ. ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಸ್ಪದ ಇಲ್ಲ, ನನಗೆ ಬರೋದಂದ್ರೆ ಮಾತಾಡುವ. ನಾ ಇನ್ನೂ ಒಂದು ಹಾಡು ಹಾಡ್ತೀನಿ. ಈಗ 70 ವರ್ಷ ವಯಸ್ಸು ನಾನು ಮಣ್ಣಾದರೆ ಕನ್ನಡ ನಾಡಲ್ಲಿ ಮಣ್ಣಾಗೋ, ಮಣ್ಣಾದರೆ ಕನ್ನಡ ನಾಡಲ್ಲಿ ಮಣ್ಣಾಗೋ. ನೀನಾದರೂ ಚಿನ್ನದ ಮಣ್ಣಿನ ಮಗುವಾಗು ಮಗುವಾಗು, ಮಣ್ಣಾದರೆ ಕನ್ನಡ ನಾಡಲ್ಲಿ ಮಣ್ಣಾಗು. ಲಾ 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 ಮಣ್ಣಾದರೆ ಕನ್ನಡ ನಾಡಲ್ಲಿ ಮಣ್ಣಾಗು. ನೀನಾದರೂ ಚಿನ್ನದ ಮಣ್ಣಿನ ಮಗುವಾಗು ಮಗುವಾಗು, ಮಣ್ಣಾದರೆ ಕನ್ನಡ ನಾಡಲ್ಲಿ ಮಣ್ಣಾಗು. ಇನ್ನೂ ಐತಿ. ಯಾಕಂದ್ರೆ ನಮ್ಮ 2 ರತ್ನಗಳು ನಮ್ಮ ಸ್ಟಾಫಿಂದ ನಮ್ಮನ್ನ ಅಗಲಿ ಹೋಗಿದ್ದಾವೆ. ಅದಕ್ಕೆ ನಮ್ಗೆ ತುಂಬ ಏನಾಗ್ತದಪ್ಪ ಅಂದರೆ ದುಃಖ ಅನಿಸ್ತಾ ಇದೆ. ಅದಕ್ಕೆ ಯಾಕಂದರೆ ನಾವು ಈ ಭಾಷಾಂತರಂತೂ ಅಲ್ಲ, ನಾವು ಮೇಡಮ್ ಅವರು ಏನಪ್ಪ ಅಂದ್ರೆ S²+B² ಮತ್ತೊಂದು ಗಣಿತ ಬಿಡಿಸೋದ್ರೆ ಹೊರತಾಗಿ ಮಾತನಾಡೋದ್ರೆ ನಮ್ಗೆ ಆಗೋದಿಲ್ಲ.
ಇಲ್ಲಿವರೆಗೆ ನಾವು ಸ್ಟೇಜ್ ಯಾವಾಗ ಮಾತಾಡಿಲ್ಲ, ಆದರೂ ಸ್ವಲ್ಪ ಈ ಕಾರ್ಯಕ್ರಮವನ್ನು ನೋಡಿ ಸ್ವಲ್ಪ ಮಾತಾಡಬೇಕಂತ ಆಸೆ ಆಯಿತು. ಇಲ್ಲಿ ಅತಿ ಮಹತ್ವದ ಏನಪ್ಪ ಅಂದ್ರೆ ನಾವು ಕಲಿಸಿದಂಥ ನನ್ನ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಬುದ್ಧಿಯಲ್ಲಿ ಮತ್ತು ಒಳ್ಳೆಯ ಒಂದು ಸಂಸ್ಕಾರಯುತ ಮನೆಯಲ್ಲಿ ನನ್ನ ವಿದ್ಯಾರ್ಥಿಗಳ ಇದಕ್ಕಿಂತ ನಮ್ಮದು ಖುಷಿ ಯಾವುದೂ ಇಲ್ಲ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ನೋಡ್ರಿ ಎಲ್ಲ ಚಲೋ ಸೆಂಟ್ರಲ್ ಗೌರ್ಮೆಂಟ್ ಅದಾರ, ಪ್ರೈವೇಟ್ ಕಂಪ್ನಿ ಒಳಗೆ ಅದಾರ. ಆಮೇಲೆ ಎಲ್ಲರೂ ನಾವು ವಿದ್ಯಾರ್ಥಿನಿಯರು ಒಳ್ಳೆಯ ಸಂಸ್ಕೃತವಾದಂಥ ಮನೆತನದಲ್ಲಿ ಅದರ ಭಾಳ ಖುಷಿ ಅನಿಸ್ತಾರೆ. ಅದಕ್ಕೆ ನಾನು ಬಂದಾಗ ಈ ಕಂಪ್ಯೂಟರ್ ಫೀಲ್ಡ್ ಅಂದ್ರೆ ನಾವು ಮಾಹಿತಿ ಶಬ್ದ ಹೇಳಿದಾಗ ಕಂಪ್ಯೂಟರ್ ಫೀಲ್ಡ್ ಅಂದ್ರೆ ಎಲ್ಲ ಭಾಳ ಖುಷಿ ಅನಿಸ್ತದೆ. ಎಲ್ಲ ಫೀಲ್ಡ್ ತಪ್ಪಿಸ್ತಾರೆ, ಕಂಪ್ಯೂಟರ್ ಫೀಲ್ಡ್ ಅಂದ್ರೆ ಎಲ್ಲರೂ ನಂಬರ್ ಆಗ್ತದೆ. ಎಸ್ಪೆಷಲಿ ಇವ್ರು ಲೇಡೀಸ್ ಅಂತ ಇವ್ರು ಬಟ್ಟೆ ಬೇಡ ಹುಡುಗರಿಗೆ ಕೊಡತ್ತಿದೆ. ವಾರ 2 ಪೇಡಿವ್ರೆ ಬಟ್ 8 ಕ್ವೆಶನ್ ಮಾಡ ಮತ್ತು ಭಾಳ ನೀವು ಪರ್ಫೆಕ್ಟ್ ಎಕ್ಸ್ಪರ್ಟ್ ಆಗಿದ್ದೀರಿ, ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಈ ಮಾತೇಶ ಸೂರ್ಯಕಾಂತ ಗಜಾನನ ಏನು ಮಾಡೋದ್ರೆ ಕಂಪ್ಯೂಟರ್ ಮಾತ್ರ ಡಿಸೈನ್ ಮಾತ್ರ ಭಾರಿ ಎಲ್ಲ ನೆನಪದೆ. ಬಟ್ ಮಾಡಿ ಯಾರು ಯಾರು ಇಲ್ಲಿಂದ ನಮ್ದು 15-16 ವರ್ಷ ಐತೆ ಯಾರು ಭೇಟಿ ಆಗಿದ್ದಾರೆ. ಬಟ್ ಏನೋ ಆನಂದ ಅವ್ರು ಭೇಟಿ ಆಗಿರ್ರಿ ಇಲ್ರಿ ಅಲ್ಲಿ ನಾವು ದೇವ್. ಯಾಕಂದ್ರೆ ನಾವೀಗ ಅನ್ನ ತಿನ್ನೋದು ನಮ್ಮ ಮಕ್ಕಳಿಂದ, ಮುಂದೆ ತಿನ್ನೋದು ನಮ್ಮ ಮಕ್ಕಳಿಂದ, ಕಲಿಸಿದಂಥ ಮಕ್ಕಳಿಂದ. ಯಾಕಂದ್ರೆ ಇದೊಂದು ಎನರ್ಜಿ. ಬಹುಶಃ ಇವತ್ತು ನೀವು ಕಾರ್ಯಕ್ರಮ ಮಾಡಿದಿರಿ, ಇಲ್ಲೆಲ್ಲ ಕುಡಿದಿರಿ. ಈ ವಿದ್ಯಾರ್ಥಿಗಳು ಮತ್ತು ಈ ವಿದ್ಯಾರ್ಥಿಗಳ ಕೂಡಿ ನೀವೊಂದೇನು ಖುಷಿಯನ್ನು ಹಂಚ್ಕೊತಿರಲ್ಲ, ಇದು ಎನರ್ಜಿ ಇದಲ್ಲ. ಬಹುಶಃ ನೀವು ಮುಂಬರೋ ದಿನ ತನಕ ನೆನಪಿರೋ, ನೀವು ಇರೋ ತನಕ ನೆನಪಿರ್ತದೆ. ಇದು ಚಿತ್ರನ ನಿಮ್ಮ ಮೆಮ್ರಿಯಲ್ಲಿ ನೆನಪಿರ್ತದೆ. ಬಹುಶಃ ಈ ಒತ್ತಡದ ಜೀವನ ಇಷ್ಟಿದೆ ಅಂದ್ರೆ ನಿಮಗೂ ಕುಟುಂಬ ಇದೆ, ಪ್ರಪಂಚ ಇದೆ, ಮಕ್ಕಳಿದೆ, ಬಹಳಷ್ಟು ಒಂದು ಪ್ರಪಂಚದ ಒಂದು ಸುತ್ತಾಡ್ಕೊಂಡಿದ್ರಿ. ಆದ್ರೂ ಬಿಡುವು ಮಾಡಿಕೊಂಡು ಗುರುಗಳನ್ನ ನೆನೆಸಿದಿರಲ್ಲ, ಇದಂತ ದೊಡ್ಡ ಪುಣ್ಯ ಈ ಕಾಲದಲ್ಲಿ ನಮ್ದ ಬರ್ತದೆ. ಇಷ್ಟು ಒತ್ತಡದ ಜೀವನದಲ್ಲಿ ನೀವು ನಮ್ಮನ್ನು ನೆನೆಸಿದ್ರಿ, ನಮ್ಮನ್ನು ಕರೆಸಿದ್ರಿ, ಮತ್ತೊಂದು ಸತ್ಕರಿಸಿದ್ರಿ. ಇದೆಲ್ಲದಕ್ಕಿಂತ ಮಿಗಿಲಾದೇನಂದ್ರೆ ಈಗಿನ ಕಾಲದಾಗ ಸಿಗೋದು ಬಹಳಷ್ಟು ಕಡಿಮೆ ಆದಂದ್ರೆ ಪ್ರೀತಿ ಸಿಗೋದು ಬಹಳ ಕಡಿಮೆ ಆಗೈತೆ, ಬಹಳಷ್ಟು ಕಡಿಮೆ ಆಗಿದೆ. ಈ ಪ್ರೀತಿಯನ್ನು ಕೊಟ್ಟಿದ್ರಲ್ಲ, ಬಹುಶಃ ನೀವು 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ನಮ್ಗೆ ಸಮಾಧಾನ ಆಗಂಗಿಲ್ಲ. ನಿಮ್ಗೆ ಕೊಟ್ಟ ಪ್ರೀತಿ ಬಹಳ ದೊಡ್ಡದು. ಅದನ್ನ ನಾವು ಎದರಲ್ಲೇನೂ ಅಳ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ನೀವು ನಿಮ್ಮ ಪ್ರೀತಿ ಪ್ರೇಮ ಕೊಟ್ಟಿದ್ರಿ, ಸತ್ಕರಿಸಿದ್ರಿ. ಒಂದೇ ಒಂದು ಮಾತು ನಾನು ನಿಮ್ಮ ಜೀವನದಾಗ ಈಗಾಗಲೇ ಕುಲಕರ್ಣಿ ಮೇಡಮ್ ಹೇಳಿದಾರ, ನಿಮ್ಮ ಸಂಸ್ಕಾರವನ್ನ ಏನು ಉಳಿಸ್ಕೊಂಡಿದ್ರಲ್ಲ, ಇದು ಬಹಳ ದೊಡ್ಡ ಹೆಮ್ಮೆ ನಮಗದ. ನಮ್ಮ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತದ, ಮಾತೃಋಣ, ಪಿತೃಋಣ, ಗುರುಋಣ ಮತ್ತು ಮಾತೃಭೂಮಿ ಋಣ. ಇದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಋಣವನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಅದರ ಋಣವನ್ನ ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಂದೆ ಋಣ, ಮಾತೃಋಣ, ಪಿತೃಋಣ, ಗುರುಋಣ. ಬಹುಶಃ ಎಲ್ಲರೂ ನೀವು ಇಷ್ಟು ಸಂಸ್ಕೃತಿಯಾಗಿ ಸಂಸ್ಕಾರಂತರಿದಿರಲ್ಲ. ನೀವು ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನ ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ದೀರಿ. ಆದ್ರೆ ನಮ್ಮನ್ನ ನೆನೆಸಿದಿರಲ್ಲ, ಈ ಋಣ ತೀರಿಸಲಿಕ್ಕೆ ಪ್ರಯತ್ನ ಮಾಡಿದಿರಲ್ಲ, ಇದು ಬಹಳ ಸಂತೋಷ ಅನಿಸ್ತದೆ. 4 ವರ್ಷ ಕೂಡಿ ಬಹಳಷ್ಟು ಪ್ರಪಂಚದಲ್ಲಿ ಹೆಂಡತಿ ಮಕ್ಕಳ ಇದ್ದೇ ಇರ್ತದ, ಅದೇನು ಯಾವಾಗೂ ಬಿಡಂಗಿಲ್ಲ. ಆದ್ರೆ ಇದು ಸಿಗಂಗಿಲ್ಲ, ಇದು ಬಹಳ ಮುಖ್ಯ. ಇದನ್ನ ಯಾವಾಗ ಅಲ್ಲ, ಎನರ್ಜಿ ಕೊಡ್ತದೆ, ಟಾನಿಕ್. ಇದನ್ನ ಒಂದ್ಸಲ ಬೆಟ್ಟಾದ್ರೆ ನಿಮ್ಗೆ ಮತ್ತೆ 5 ವರ್ಷ ತನಕ ಈ ಟಾನಿಕ್ ಎನರ್ಜಿ ಕೊಡ್ತದೆ. ಈ ಎನರ್ಜಿನ ಕಾಯ್ಕೋರಿ, ನಮ್ಮನ್ನ ಕರೆಸ್ರಿ, ಸತ್ಕರಿಸ್ರಿ. ಟೈಮ್ ಭಾಳ ಆಗೈತಿ, ಭಾಳ ವೇಳೆ ತುಂಬುದಿಲ್ಲ. ಯಾಕಂದ್ರೆ ನಮ್ಮ ಕಾಯಂ ಆಯುಷ್ಯಕ್ಕೆ ನಾವು ಬಿಡಂಗಿಲ್ಲ. ಆದ್ರೆ ಬಹಳಷ್ಟು ನಿಮ್ಮೆಲ್ಲರಿಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಗೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ನಿಮ್ಮ ಭವಿಷ್ಯದಲ್ಲಿ ಇನ್ನೂ ಪ್ರಗತಿ ಆಗಲಿ. ಮತ್ತು ಒಬ್ಬ ಮರಾಠಿ ಮಾಧ್ಯಮದ ಶಿಕ್ಷಕನಾಗಿ ಕನ್ನಡದಲ್ಲಿ ಭಾಷಣ ಮಾಡಿದ್ರಲ್ಲ, ನಿಮ್ಮ ಕನ್ನಡದ ಪ್ರೇಮ ನಮಗೆ ಬಹಳಷ್ಟು ಖುಷಿ ಕೊಡ್ತದೆ. ಧನ್ಯವಾದಗಳು. ಎಲ್ಲ ಪೂಜ್ಯ ಪ್ರವಾದಿಗಳು ನನ್ನನ್ನು ರೂಪಿಸಿರ್ತಕ್ಕಂಥ ರೂವಾರಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆ ಮೇಲೆ ಆಶೀರ್ವದಿಸಿರ್ತಕ್ಕಂಥ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎಂಥ ಸಂಗಮ ಆಗ್ಯದ ಅಂತಂದ್ರೆ ಇದು ಶಿಕ್ಷಕರ ಸಂಗಮ ಆಗ್ಯದ, ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರ ಸಂಗಮ ಆಗ್ಯದ,
ಸ್ನೇಹ ಸಂಗಮ ಆಗ್ಯದ. ಅಷ್ಟ ಅಲ್ಲ, ಇದು ಪ್ರೇಮ ಸಂಗಮ ಆಗ್ಯದ ಅನ್ನುವಂಥದ್ದು ನನ್ನ ಭಾವನೆ. ಬಹುಶಃ ಪ್ರೀತಿ ಇರಲಿಲ್ಲ ಅಂತಂದ್ರೆ, ಪ್ರೇಮ ಇರಲಿಲ್ಲ ಅಂತಂದ್ರೆ ಜಗತ್ತಿನೊಳಗೆ ಯಾವುದೂ ಕೂಡ ಇರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನೀವು ನಿರೂಪಿಸಿದಿರಿ. ಅದಕ್ಕೆ GS ಶಿವರುದ್ರಪ್ಪ ಅವ್ರು ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನೆ ಹೊಡೆದು ನೆಲಕ್ಕಿಳಿದು ಹಸಿರು ಮೂಡೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಕಗ್ಗತ್ತಲೆ ಕಣ್ಣಕ್ಕೆ ಬೆಳಕು ಮೂಡೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಬಂದೂಕಿನ ಬಾಯೊಳಗೆ ಗುಬ್ಬಿ ಗೂಡು ಕಟ್ಟೀತು ಹೇಗೆ. ಪ್ರೀತಿಯಿಂದಲೇ ಇರವು, ಪ್ರೀತಿಯಿಂದಲೇ ಪರವು. ನೀವೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆಸಿದಿರಿ. ಈ ಪ್ರೀತಿಗೆ ನನ್ನ ದೊಡ್ಡ ನಮೋನ್ನಮಗಳನ್ನು ಇಂತಹ ಒಂದು ಪ್ರೀತಿಯನ್ನು ಕೊಟ್ಟಿದ್ದೀರಲ್ಲ, ಧನ್ಯೋಸ್ಮಿ. ಬಹುಶಃ ಬೇರೆ ಬೇರೆ ಈ 27 ವರ್ಷದೊಳಗೆ ನಾವು ಎಲ್ಲೋ ಜಾಗ ತೊಗೊಂಡಿವಿ, ಮನೆ ಕಟ್ಟಿಸಿದೀವಿ, ಆಸ್ತಿ ಮಾಡಿದ್ದೀವಿ, ಮಕ್ಕಳ ಶಾಲೆ ಕಲಾಕ್ತಾರ, ಸುಂದರವಾದ ಹೇಳ್ತಾರಲ್ಲ ಒಬ್ಬಕ್ಕೆ, ಆಮೇಲೆ ನಾವು ಶೂ ಹಾಕೊಳ್ತೀವಿ, ಪ್ಯಾಂಟ್ ಶರ್ಟ್ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ತೀವಿ, ಮತ್ತು ಬಂಗಾರದ ಒಡವೆಗಳನ್ನು ಹಾಕ್ಕೊಳ್ತೀವಿ, ಭಾಳಷ್ಟು ಆಸ್ತಿ ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ. ಆದರೆ ಮಂಗಳೂರುಗಳ ಸುಮಾರು 2004ರಿಂದ 2010ರವರೆಗೆ 6 ವರ್ಷ ನಾನು ಇಲ್ಲಿದ್ದಿ. ಮಂಗಳೂರುಗಳಿಗೆ ಏನು ಆಸ್ತಿ ಮಾಡಿದಿರಲ್ಲ, ಇದರಷ್ಟು ಆಸ್ತಿ ಬಹುಶಃ ಎಲ್ಲಿಯೂ ಮಾಡಿಲ್ಲ ನಾನು. ಇದು ಮಂಗಳೂರಿನ ಮಹಾಸಂಪತ್ತು ಏನಪ್ಪ ಅಂತಂದ್ರೆ ನೀವೆಲ್ಲರೂ ಬಹುಶಃ ನಾ ಕನ್ನಡ ಮರಾಠಿ ಅಂತೇಳಿ ನಾನು ಭೇದ ಭಾವನ ಯಾವಾಗೂ ಮಾಡಿಲ್ಲ. ನಾ ಕನ್ನಡ ಶಿಕ್ಷಕನಾಗಿದ್ರು ಕೂಡ ಮರಾಠಿ ಮೀಡಿಯಮ್ಗೆ 10ಕ್ಕೆ ನಾನು ಕ್ಲಾಸ್ ಟೀಚರ್ ಆಗಿದ್ದೆ ಅಂತಂದ್ರೆ ನೀವು ವಿಚಾರ ಮಾಡಿ. ಮರಾಠಿ ಮೀಡಿಯಮ್ಗೆ 10ನೇ ತರಗತಿಗೆ ಹೇಳ್ತಾನೆ ಆಯ್ತಲ್ಲ, 10ನೇ ತರಗತಿಗೆ ನಾ ಕನ್ನಡ ಪಂಡಿತ ಕ್ಲಾಸ್ ಟೀಚರ್ ಆಗಿದ್ದೆ. ಅಂದ್ರೆ ನಾನು ಎಷ್ಟು ಅವರು ಟ್ರೀಟ್ ಮಾಡ್ತಿದ್ರು ಮರಾಠಿಯವರು ಅಂತೇಳಿ. ನನ್ನ ಮನೆ ಕೂಡ ಅವ್ರು 3 ಬ್ಯಾಚ್ನವ್ರು ನನ್ನನ್ನು ಕರೆದಿದ್ರು, ಆಹ್ವಾನಿಸಿದ್ರು. ಸರು ಬಂದಿದ್ರು, ಇವರು ಬಂದಿದ್ರು. ಅಂದ್ರೆ ನಾವು ಹೇಳ್ತಿದ್ವಿ ನಾನು, ಯಾಕಂದ್ರೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇರ್ತದೆ. ಇನ್ನೊಂದು ಭಾಷೆ ಮೇಲೆ ದುರಾಭಿಮಾನ ಇರಬಾರದು. ಎಲ್ಲ ಭಾಷೆಗಳನ್ನ ಪ್ರೀತಿಸ್ಬೇಕು. ಯಾರು ನನ್ನ ತಾಯಿಯನ್ನು ನಾವು ಪ್ರೀತಿಸ್ತೇವೋ ಆಗ ಇನ್ನೊಬ್ಬರನ್ನು ಕೂಡ ನಾವು ಪ್ರೀತಿಸಲು ಸಾಧ್ಯ. ನಮ್ಮನ್ನು ನಾವು ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಮರಾಠಿ ಮೀಡಿಯಮ್ದವ್ರಿಗೂ ಕೂಡ ನಾನು ಹೇಳ್ತಿದ್ದೆ, ಭಾಳಷ್ಟು ಜನ ಮಹಾರಾಷ್ಟ್ರದ ಮದುವೆ ಹೋಗಿರಿ, ಮರಾಠಿ ಮೀಡಿಯಮ್ದವ್ರು ಕೂಡ ನಾನು ಹೇಳ್ತಿದ್ದೆ ಏನಂತಂದ್ರೆ, ನೀವು ಇಂಗ್ಲೀಷ್ನಾಗ ಸಹಿ ಮಾಡಬೇಡ್ರಿ, ಮರಾಠಿ ಒಳಗೆ ಸಹಿ ಮಾಡ್ರಿ ಅಂತ ಹೇಳ್ತಿದ್ದೆ. ಕನ್ನಡದವ್ರಿಗೆ ಕನ್ನಡದಾಗ ಸಹಿ ಮಾಡ್ರಿ ಅಂತ ಹೇಳ್ತಿದ್ದೆ. ಮರಾಠಿಯವ್ರು ಕೂಡ ನೀವು ಮರಾಠಿ ಒಳಗೆ ಸಹಿ ಮಾಡ್ರಿ, ಪರವಾಗಿಲ್ಲ, ಮರಾಠಿ ಒಳಗೆ ಸಹಿ ಮಾಡ್ರಿ ಅಂತ. ಅದನ್ನು ನೋಡಿ ಎಷ್ಟೋ ಜನ ಅವರು ಕೂಡ ಮರಾಠಿ ಒಳಗೆ ಸಹಿ ಮಾಡೋದು ಕಲ್ತರು. ಅವರು ಕೂಡ ಇವತ್ತಿಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ನೆನಪಿಸ್ಕೊಳ್ತಾರೆ. ಮತ್ತು ನಿಮ್ಮಲ್ಲಿ ಕೂಡ ನೀವು ಭಾಳ ಜನ ನೆನಪಿಸ್ಕೊಂಡ್ರಿ. ನಾವು ನಿಮ್ಮದು ಬೈದಿರ್ಬೋದು, ಬೈಯೋದು ಬಿಟ್ರೆ ಬೈಯೋದು ಸಹಜ ಇರ್ತದೆ. ಬಡ್ದಿರ್ಬೇಕು, ಭಾಳಷ್ಟು ಸರಿ ಬಡ್ದೆ. ನಾನಂತೂ ಸಿಕ್ಕಾಪಟ್ಟೆ ಬಡ್ದೆ ನಿಮ್ಮನ್ನ. ಯಾರ್ಯಾರಿಗೆ ಏನಂತ ಹೆಂಗೆ ಪಟ್ಟು ಕೂಡ ಆಗ್ಯಾವ. ಆದ್ರೆ ಆಮೇಲೆ 1 ನಿಮಿಷ ಲೇಟ್ ಆಯ್ತಂದ್ರೆ ಹೊರಗೆ ನಿಲ್ಲಿಸ್ತಿದ್ದೆ. ಬಡಿಗೆ ಅರೇಂಜ್ಮೆಂಟ್ ಮಾಡಿರ್ತೀವಿ. ಎಲ್ಲ ಬಹುಶಃ ನನ್ನ 6 ಬ್ಯಾಚ್ ಏನಿದೆ ನನ್ನ ಯಾಕಂತಾರ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಡಿಸ್ಕೊಂಡ್ರೆ. ಮತ್ತು ಬಡಿಸ್ಕೊಂಡವ್ರು ನಾವು ಯಾಕೆ ಹಂಗೆ ಮಾಡ್ತಿದ್ದೀವಿ ಅಂತಂದ್ರೆ, ಬೈದು ಹೇಳುವವರು ಬಡಿದು ಹೇಳುವವರು ಬುದ್ಧಿಗಾಗಿ, ನಪ್ಪು ಹೇಳುವವರು ಕೆಣಕಿಗಾಗಿ. ಅದಕ್ಕೆ ನಾವು ಬೈದು ಹೇಳಿದ್ರೆ ನೀವೆಲ್ಲರೂ ಒಳ್ಳೆಯದಾಗ್ತಾರೆ ಅಂತೇಳಿ ನಮ್ಮ ಭಾವನೆ ಇತ್ತು. ಮತ್ತು ನೀವೆಲ್ಲರೂ ಇವತ್ತು ನೋಡಿ ಎಂಥ ಪೊಸಿಷನ್ ಆಗಿದ್ರಿ, ಒಳ್ಳೊಳ್ಳೆ ಕಡಿತನ ನಿಮ್ಮನ್ನು ಮಾಡಿಕೊಟ್ಟಾರ. ನಿಮ್ಮ ಗಂಡ ಮಕ್ಕಳು ಎಷ್ಟು ಸುಖವಾಗಿದ್ರು, ಇವನ್ನೆಲ್ಲ ನೋಡ್ರೆ ನಿಮ್ಮ ಮುಖ. 4 ದಿವಸ ಮಂಡ್ಯದಿಂದ ಸಮ್ಮೇಳನ ಮುಗಿಸ್ಕೊಂಡು ಅಲ್ಲಿ ನಮ್ಮ ಗೆಳೆಯರ ಪುಸ್ತಕ ಬಿಡುಗಡೆ ಇತ್ತು. ಮುಖ್ಯ ವೇದಿಕೆ ಮೇಲೆ ಬಿಡುಗಡೆ ಮಾಡಿ ರಾತ್ರಿ ಬಂದು ಇನ್ನು ಹೋಲೆ ಮಾಡ ಅಂತ ಹಾಕತ್ತೀನಿ. ಇವತ್ತು ಒಂದು ವಿದ್ಯಾರ್ಥಿನಿಗೆ ಹಾಸ್ಟೆಲ್ ಉದ್ಘಾಟನೆ ಇತ್ತು ಹರಿದಿರಿ ಒಳಗೆ, ಭಾಳ ಅಂತಂದಿದ್ದಾರೆ. ಆದ್ರೆ ಅದನ್ನ ಬಿಟ್ಟು ನಿಮ್ಮ ಪ್ರೀತಿಗೆ, ನಿಮ್ಮ ಒಲುಮೆಗೆ ಅವ್ರು ಭಯ ಪಟ್ಟಾದ್ರೆ ನನಗೆ ಆ್ಯಕ್ಚುಲಿ. ಆದ್ರೆ ಇರಲಿ, ನಾಳೆ ಇನ್ನೊಂದ್ಸರಿ ಅಲ್ಲಿ ಹೋಗಿ ಭೇಟಿ ಆದ್ರೆ ಆಗ್ತದೆ, ಯಾಕಂದ್ರೆ ದಿನ ಅಲ್ಲೇ ಇರ್ತೀನಿ. ನಿಮ್ಮ ಕಡೆ ಬರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀನಿ. ನಾಳೆ ಕೂಡ ಮತ್ತೊಂದು ಕಾರ್ಯಕ್ರಮ ಅದ, ನಾಡಿದ್ದು ಕೂಡ ಇನ್ನೊಂದು ಕಾರ್ಯಕ್ರಮ ಅದ. ಇಂಥ ಎಲ್ಲ ಬಿಜಿ ಶೆಡ್ಯೂಲ್ಗಳು ಕೂಡ ಇವ್ರ ಜೊತೆ ನಾನು ಸಂಪರ್ಕದೊಳಗೆ ಇದ್ದೀವಿ. ಸರ್ ಹೆಂಗೆ ಮಾಡ್ಬೇಕ್ರಿ, ಏನು ಮಾಡಬೇಕು ಅಂತೇಳಿ ಭಾಳಷ್ಟು ದಿವಸದಿಂದ ಅವರು ಹೇಳ್ತಿದ್ರೆ, ನಾವು ಮಾಡಬೇಕಾಗಿದ್ರೆ ಸರ್ ಯಾರು ಕೊಡಾಗ್ತಾ ಇರಲ್ಲ. ಸೂರ್ಯ ಅಂತ ಹೇಳ್ತೀವಿ ನಾವು. ಸರ್ ಮ್ಯಾಗ ಒಂದು ಇಚ್ಛೆ ಇದೆ ಸರ್, ಎಲ್ಲರೂ ಕೊಡಿಸ್ಬೇಕು, ಎಲ್ಲರೂ ಭೇಟಿ ಆಗಬೇಕು, ನಿಮ್ಮನ್ನೆಲ್ಲ ಕರೆಸ್ಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಭಾಳ ಆಸೆ ಇತ್ತು. ಆದ್ರೆ ಮೊನ್ನೆ ಏನು ಹೇಳಿದಲ್ಲ ಗಜು, ನೀವು ಹೆಂಗಾರು ಮಾಡ್ತಾನೆ ಅಂತೇಳಿ ಅದು ಇದಾದದು ಶ್ರೀಫಲದ ಅಡ್ವಾನ್ಸ್ ಕೊಟ್ಟದು ಇದನ್ನು ಹಾಕಿದ ರೆಸಿಟಿ. ಈಗ ನೀವು ಕೊಡೋದಿಲ್ಲ ಅಂತೇಳಿ ಗೊತ್ತಾಯ್ತದೆ. ಇವ್ರಿಗೆ ಕೊಡಂಗಿಲ್ಲ, ಮಾಡ್ಯಾತಿರ್ತಾರೆ ಅಂತೇಳಿ ಗೊತ್ತಾಯ್ತು. ಆವಾಗ ಅವಾಗ ಯಾವುದು ಸ್ಮರಣಿಕೆಗಳನ್ನು ಮಾಡುವಾಗ, ಆಮೇಲೆ ಹಿಂದಿನ ಬ್ಯಾನರ್ ಮಾಡುವಾಗ
ಸರ್ ಏನು ಮಾಡೋಣ್ರಿ ಸರ್, ಈ ಅಕ್ಷರ ಹಾಕಿರ ಸರಿ ಆಗ್ತಾನ, ಈ ಅಕ್ಷರ ಹಾಕಿರ ಸರಿ ಆಗ್ತಾನೆ ಅಂತ ಹೇಳ್ತಿದ್ದ. ಪ್ರತಿಯೊಂದೆಲ್ಲ ನಾನು ಗೈಡೆನ್ಸ್ ತಗೊಂಡು ಮಾಡ್ತಿದ್ವಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದಿರಿ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದಿರಿ, ವ್ಯವಸ್ಥಿತವಾಗಿ ಮಾಡಿದಿರಿ. ಶ್ರೇಷ್ಠ ಪ್ರಜೆಗಳಾಗಿ ನೀವು ಬದುಕ್ರಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ದೇವರ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇನ್ನ ಬಹಳಷ್ಟು ಮಾತಾಡೋದ ನಾವು ಹಳೆ ಬರ್ಕೊಂಡು ನೋಡಿ ಮಾತ್ರ ಇಲ್ಲಿ ಯಾಕಂದ್ರೆ ಹೇಳಿದ್ರು ಸರ್, ಹೇಳಿದ್ರು ನೀವು ಅಶೋಕ್ ಸರ್ ಕೊಡಬಾರ್ದು ಮಾಹಿತಿ ಅದು ಹಂಗೆ ಇರ್ತದೆ. ಈ ಹೆಣ್ಮಕ್ಳನ್ನ ಸೀರಿಯಾಗಿ ಬಿಡಬಾರ್ದು, ಎಮ್ಮಿ ನೀರಾಗಿ ಬಿಡಬಾರ್ದು, ಮಾಸ್ತರ ಕೈಯಾಗ ಮೈ ಕೊಡಬಾರ್ದು. ಈ ಎಲ್ಲ ಬಂದ ಯಾಕಂದ್ರೆ ನಾವು ಮೈ ಕೊಟ್ಟರೆ ನಾವು ಬಿಡಂಗಿಲ್ಲ, ನಾವು ಹಂಗಾಗಿ ಕಂಟಿನ್ಯೂ ಮಾತಾಡೋರ. ಅದಕ್ಕೆ ಭಾಳ ದಿವಸ ಆಯ್ತು ನಾ ದೀಪಾವಳಿ ಹಾಡಿಲ್ಲ. ಈಗ ಸಜ್ಜನ ಸದ್ಭಾವಿಗಳ ಸಂಗದಿಂದ, ಸಜ್ಜನ ಸದ್ಭಾವಿಗಳ ಸಂಗದಿಂದ ಮಹಾನುಭಾವರ ಕಾಣಬಹುದಯ್ಯ, ಮಹಾನುಭಾವರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕರಿಗೂ ಹಾಗೂ ನನ್ನ ಗೆಳೆಯರು ಗೆಳತಿಯರಿಗೂ ಧನ್ಯವಾದ ಹೇಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಏನಾದರೂ ಸಮಸ್ಯೆಗಳು, ತೊಂದರೆ ಅನಿಸಿದರೆ ಕ್ಷಮಿಸಬೇಕು. ನಮಸ್ಕಾರ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲಳಿಸಿದ ಗೆಳೆಯನ ಮರಣ.